ಶ್ರೀರಾಮಚಂದ್ರನ ದಿವ್ಯವಾದ ದೃಷ್ಟಿ, ಶ್ರೀರಾಮಚಂದ್ರನ ದಯೆ, ಪರಮ ಕಾರುಣ್ಯ, ಯಾವ ದಾರಿಯಲ್ಲಿ ನಡೆದರೆ ಎಲ್ಲ ಸಜ್ಜನರು ತಮ್ಮ ಎಲ್ಲ ಸಂಸಾರದ ತಾಪಗಳನ್ನು ಕಳೆದುಕೊಂಡು ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಗಬಹುದೋ ಆ ತರಹ ನಿತ್ಯ ಮುಕ್ತನಾದ ತಾನು ನಡೆದು ತೋರಿಸಿ ಈ ದಾರಿಯಲ್ಲಿ ಹೀಗೆ ನಡೆಯಿರಿ ಅಂತ ಕರೆದುಕೊಂಡು ಹೋಗುವ ಪರಮ ದಯಾ ಸಾಗರ ಶ್ರೀರಾಮಚಂದ್ರ. ಸಾಮಾನ್ಯವಾಗಿ ಊರಿಗೆ ದಾರಿ ಯಾವುದು ಅಂತ ಕೇಳಿದರೆ ನಿಂತಲ್ಲಿ ಕೈ ಮಾಡಿ ತೋರಿಸ್ತಾರೆ. ಸ್ವಲ್ಪ ದೂರದಲ್ಲಿ ನಿಂತಿದ್ದರೆ ಬಾಯಿಯಿಂದ ಹೇಳ್ತಾರೆ. ಪಕ್ಕದಲ್ಲಿಯೇ 4 ರಸ್ತೆಗಳು ಸೇರುವಲ್ಲಿಯೇ ನಿಂತಿದ್ದರೆ ಎಡಕ್ಕೆ ಬಲಕ್ಕೆ ಅಂತ ಕೈ ಮಾಡಿ ತೋರಿಸ್ತಾರೆ. ಸ್ವಲ್ಪ ದೂರದಲ್ಲಿ ನಿಂತಿದ್ದರೆ ಈ ಸ್ವಲ್ಪ ಮುಂದೆ ಹೋಗಿ ಎಡಕ್ಕೆ ಹೊಳ್ಳಿ ಬಲಕ್ಕೆ ಹೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಊರಿಗೆ ಹೋಗಬೇಕಾಗಿದ್ದರೆ ನಾನೇ ಊರಿನ ತನಕ ಬಂದು ಮುಟ್ಟಿಸ್ತೇನೆ ಅಂತ ಹೇಳುವವರು ಯಾರಿರೋದಿಲ್ಲ. ಆದರೆ ಭಗವಂತ ತನ್ನ ಅನೇಕ ಅವತಾರಗಳಿಂದ, ಅದರಲ್ಲಿಯೂ ವಿಶೇಷವಾಗಿ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಯಾವ ರೀತಿ ಸಾಧಕ ಸಾಧನೆಯನ್ನು ಮಾಡಬೇಕು ಅಂತ ಬಾಯಿಯಿಂದ ಉಪದೇಶ ಮಾಡಿದ್ದು ಮಾತ್ರ ಅಲ್ಲ, ಮಾಡಿದ್ದೂ ಇದೆ. ಆ ಉಪದೇಶ ಮಾಡುವುದರೊಳಗೂ ಬಹಳ ಅದ್ಭುತವಾದ ರೀತಿಯಲ್ಲಿ ಉಪದೇಶವನ್ನು ಮಾಡಿದ್ದಾನೆ. ದಾರಿಯನ್ನು ತೋರಿಸುವವರು ಹೀಗೆ ಹೋಗಿ ಇಂತ ಇಷ್ಟು ಹೇಳ್ಬೋದು, ಬಹಳ ಅಂದರೆ ಸ್ವಲ್ಪ ಪರಿಚಯ ಹೇಳ್ಬೋದು. ಸ್ವಲ್ಪ ಮಧ್ಯದಲ್ಲಿ ರೋಡು ಸರಿ ಇಲ್ಲ, ಎಚ್ಚರಿಕೆಯಿಂದ ಹೋಗಿ, ಅನೇಕ ತಿರುವುಗಳಿರ್ತದೆ, ಎಲ್ಲಿ ತಿರುಗಬೇಕು ಒಂಚೂರು ಪಾರು ಪರಿಚಯ ಮಾಡಿಸ್ಬೋದು. ಆದರೆ ಭಗವಂತನ ಮಾರ್ಗದರ್ಶನ ಅಷ್ಟು ಸಾಮಾನ್ಯ ಅಲ್ಲ. ಮಹಾಭಾರತದಂತಹ ಗ್ರಂಥ, ಮೂಲ ರಾಮಾಯಣದಂತಹ ಗ್ರಂಥ, ಪಂಚರಾತ್ರಾಗಮಗಳು, ಒಂದೊಂದು ಹೆಜ್ಜೆಯನ್ನು ಹೇಗಿಡಬೇಕು ಅನ್ನುವುದನ್ನು ತೋರಿಸಿ ಹೇಳಿ ಕರೆದುಕೊಂಡು ಹೋಗುವ ರೀತಿ ಅದು. ಗ್ರಂಥಗಳ ಮೂಲಕ ಹೇಳೋದು, ಅವತಾರಗಳ ಮೂಲಕ ತಾನೇ ಆ ರೀತಿಯ ಆಚರಣೆಯನ್ನು ಮಾಡಿ ತೋರಿಸೋದು. ಇದು ಬಹಳ ವಿಚಿತ್ರವಾದದ್ದು. ಅದರಲ್ಲಿಯೂ ತಿಳಿದುಕೊಳ್ಳಿ, ತುಲನೆಯನ್ನು ಮಾಡಿ ತಿಳಿದುಕೊಳ್ಳಿ. ಸಾಮಾನ್ಯ ವ್ಯಕ್ತಿ ಕೆಲಸ ಏನಿಲ್ಲ, ಕೂತು ಕೂತು ಬೇಜಾರಾಗಿದೆ, ಯಾರೋ ಒಬ್ಬರು ಮಾತಾಡಿಸಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂಥವರು ಕೆಲವೊಮ್ಮೆ ಹೇಗಪ್ಪ ಹೋಗಬೇಕು ಅಂದರೆ ಬರ್ರಿ ನಾನೇ ತೋರಿಸ್ತೀನಿ ಅಲ್ಲಿ ತನಕ ಅಂತ ಕರ್ಕೊಂಡು ಹೋದರೂ ಹೋಗ್ಬೋದು, ಸ್ವಲ್ಪ ಹತ್ತಿರ ಇದ್ದರೆ. ಬಹಳ ದೂರ ಇದ್ದರೆ ಅದು ಕಷ್ಟ. ಆದರೆ ಭಗವಂತನಿಗೆ ಕೆಲಸ ಇಲ್ಲದೆ ಇದ್ದವನಲ್ಲ, ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ.
ವಿಚಾರ ಮಾಡಿ, ನಿಮ್ಮ ತಲೆಯಲ್ಲಿ ಯಾರನ್ನು ಬಹಳ ದೊಡ್ಡವರು ಅಂತ ಅಂದ್ಕೊಂಡಿದ್ದೀರಿ ಅಂಥವರನ್ನೇ ತಂದುಕೊಳ್ಳಿ ಮನಸ್ಸಿನಲ್ಲಿ. ಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ನಿಮ್ಮ ಜೊತೆಗೆ ಬಂದು ದಾರಿ ತೋರಿಸ್ತಾರ. ನಿಮಗೇನಾದರೂ ಕಷ್ಟ ನಷ್ಟ ಆದರೆ ನಿಮ್ಮ ಜೊತೆಗೆ ನಿಲ್ತಾರ, ಸಹಾಯ ಮಾಡ್ಬೋದು, ಹಣ ಕೊಡ್ಬೋದು, ನಿಮಗೆ ಸಹಾಯ ಮಾಡುವ ವ್ಯಕ್ತಿಗಳನ್ನು ಕಳಿಸ್ಬೋದು. ಅವರು ಮಾಡೋದು ತಪ್ಪು ಅಂತ ನಾನು ಹೇಳಲು ಹೊರಟಿಲ್ಲ, ಮಾಡುವ ಸಾಧ್ಯತೆ ಇಲ್ಲ ಮಾನವನಿಗೆ. ಭಗವಂತನಿಗೆ ಮಾತ್ರ ಸಾಧ್ಯ ಇದೆ, ಭಗವಂತನಿಗೆ ಮಾತ್ರ ಆ ಕಾರುಣ್ಯ ಇದೆ. ದೇವರ ಮೇಲೆ ಯಾರಿದ್ದಾರೆ? ಸರ್ವೋತ್ತಮನಾದಂತಹ ಭಗವಂತ, ಸ್ವತಂತ್ರನಾದ ಪರಮಾತ್ಮ, ಅವನ ಮೇಲೆ ಯಾರೂ ಇಲ್ಲ. ಅಂತಹ ಉತ್ತಮವಾದ ಸ್ಥಾನದಲ್ಲಿದ್ದ ಭಗವಂತ ನನ್ನ ಹತ್ತಿರ ಯಾರೂ ಕೇಳೋದಕ್ಕೆ ಬರಬೇಡಿ ಅಂತ ಹೇಳಬೇಕು. ನಿಜವಾಗಿ ಅಷ್ಟು ಜನ ಇದ್ದಾರಲ್ಲ, ಕೇಳ್ಕೊಂಡು ಹೋಗೋ ಆಚೆಗೆ, ಯಾಕೆ ನನ್ನ ಹತ್ತಿರ ಬರ್ತಿದೆ ಅಂತ ಅನ್ನಬಹುದು. ಹಾಗೂ ಅಂದಿಲ್ಲ, ತಾನೇ ಸ್ವತಃ ಉಪದೇಶವನ್ನು ಮಾಡಿ ಇಟ್ಟಿದ್ದಾನೆ. ಇಷ್ಟು ಮೇರೆ ನಿಮಗೇನಾದರೂ ಬೇಕಾದರೆ ಬಂದು ಕೇಳಿ ನೋಡೋಣ ಅಂತನ್ಬೋದು. ಇಲ್ಲ, ನಾವು ಕೇಳೇ ಇಲ್ಲ ಅವನಿಗೆ, ನಾವು ಕೇಳೇ ಇಲ್ಲ. ತಾನೇ ಗ್ರಂಥಗಳನ್ನು ಬರೆದಿಟ್ಟ. ಒಂದೋ ಎರಡೋ ಮಾತಿನಲ್ಲಿ ಹೇಳಲಿಲ್ಲ, ಲಕ್ಷ ಲಕ್ಷ ಶ್ಲೋಕಗಳಲ್ಲಿ. ಮೂಲ ರಾಮಾಯಣ ಅಂತೂ ಶತಕೋಟಿ ಪ್ರವಿಸ್ತೀರ್ಣ, 100 ಕೋಟಿ ಶ್ಲೋಕಗಳಲ್ಲಿ ಉಪದೇಶ ಮಾಡಿ ಇಟ್ಟ. ಉಪದೇಶ ಮಾಡಿ ಮಾತ್ರ ಇಟ್ಟಿಲ್ಲ, ತಾನು ಹಾಗೆ ನಡೆದು ತೋರಿಸಿದ ಅವತಾರ ಮಾಡಿ. ಇದೀಗ ವೃಷಭನಾಮಕ ಪರಮಾತ್ಮನ ಚರಿತ್ರೆಯನ್ನು ಕೇಳಿದಿರಿ. ವೃಷಭ ಬ್ರಹ್ಮಚಾರಿ ಹೇಗಿರಬೇಕು ಅಂತ ತೋರಿಸ್ತಾನೆ, ಗೃಹಸ್ಥ ಹೇಗಿರಬೇಕು ಅಂತ ತೋರಿಸ್ತಾನೆ, ವನಪ್ರಸ್ಥ ಹೇಗೆ ಅಂತ, ಸನ್ಯಾಸಿಗಳು ಹೇಗಿರಬೇಕು ಅಂತ ತೋರಿಸ್ತಾನೆ. ಒಂದೇ ಅವತಾರದಲ್ಲಿ 4 ಆಶ್ರಮಗಳ ವ್ಯಕ್ತಿಗಳು ಹೇಗೆ ಜೀವನವನ್ನು ನಡೆಸಬೇಕು, ಹೇಗೆ ಧರ್ಮಾಚರಣೆಯನ್ನು ಮಾಡಬೇಕು. ಧರ್ಮಜ್ಞ, ನಿನ್ನೆ ಕೇಳಿದಿರಿ, ಧರ್ಮಂ ಜ್ಞಾಪಯತಿ ಇತಿ ಧರ್ಮಜ್ಞ. ತಾನು ಧರ್ಮವನ್ನು ತಿಳಿದವನು ಮಾತ್ರ ಅಲ್ಲ, ಧರ್ಮವನ್ನು ತಿಳಿಸಿದ ಪರಮಾತ್ಮ ತನ್ನ ಅನೇಕ ಅವತಾರಗಳಿಂದ. ಹಾಗೆ ಪರಮಾತ್ಮ ತನ್ನ ರಾಮಾವತಾರದಲ್ಲಿಯೂ ಯಾವ ರೀತಿ ಗೃಹಸ್ಥ ಇರಬೇಕು, ಅಣ್ಣ ಹೇಗಿರಬೇಕು, ಗಂಡ ಹೇಗಿರಬೇಕು, ಸೀತೆಗೆ ಪತಿಯೂ ಹೌದು, ಒಬ್ಬ ಪತಿಯ ಕರ್ತವ್ಯ ಏನು ಅಂತ ತೋರಿಸಿದ. ಲಕ್ಷ್ಮಣಾದಿಗಳಿಗೆ ಅಣ್ಣ ಹೌದು, ಅಣ್ಣನಾಗಿ ಹೇಗೆ ತಮ್ಮನನ್ನು ಪ್ರೀತಿಯಿಂದ ಕಾಣಬೇಕು, ತಮ್ಮಂದಿರನ್ನು ಪ್ರೀತಿಯಿಂದ ಕಾಣಬೇಕು. ನೇರ ಒಡ ಹುಟ್ಟಿದ ತಮ್ಮಂದಿರಲ್ಲದಿದ್ದರೂ ಮಲತಾಯಿಯ ಮಕ್ಕಳಾಗಿದ್ದರೂ ಎಷ್ಟು ಪ್ರೀತಿಯಿಂದ ಅವರನ್ನು ಕಾಣ್ತಾ ಇದ್ದ. ಆ ತರಹದ ಭೇದ ಭಾವವೇ ಇಲ್ಲದಂತೆ ಅವರನ್ನು ನೋಡಿಕೊಂಡ. ಅಣ್ಣನಾಗಿ ಹೇಗಿರಬೇಕು ಅಂತ ತೋರಿಸಿಕೊಟ್ಟ, ಮಗನಾಗಿ ಹೇಗಿರಬೇಕು ಅಂತ ತೋರಿಸಿದ, ಶತ್ರುವಾಗಿ ಹೇಗಿರಬೇಕು ಅಂತೂ ತೋರಿಸಿದ, ಶಿಷ್ಯನಾಗಿ ಹೇಗಿರಬೇಕು ಅಂತ ತೋರಿಸಿದ. ವಸಿಷ್ಠ ವಿಶ್ವಾಮಿತ್ರಾದಿಗಳ ಎದುರಿನಲ್ಲಿ ಇದನ್ನೆಲ್ಲ ತೋರಿಸಿದ ವ್ಯಕ್ತಿ ಬೇರೆ ಏನು ಕೆಲಸ ಇಲ್ಲ, ನಿಂದಿದೆ ಕೆಲಸ, ಎಲ್ಲರಿಗೆ ಪಾಠ ಕಲಿಸೋದೇ ಕೆಲಸ, ಅದಕ್ಕಾಗಿಯೇ ಸಂಬಳ ಕೊಟ್ಟು ನಿನ್ನನ್ನು ಇಟ್ಕೊಂಡದ್ದು. ಅವನಿಗೆ ಉತ್ಸಾಹ ಇರಲಿ ಇಲ್ಲದೇ ಇರಲಿ, ಬೇಸರ ಬರಲಿ, ಅವನದು ಅದೇ ವೃತ್ತಿ ಇದ್ದರೆ ಮಾಡಲೇಬೇಕು. ವೃತ್ತಿಯ ದೇವರಿಗಿದು. ಇಂತಹ ಕೆಲಸ ಮಾಡಿಕೊಂಡೇ ನೀನು ಬದುಕಬೇಕು ಅಂತ ಆದೇಶ ಮಾಡುವ ದೇವರನ್ನು ಮೀರಿದ ವ್ಯಕ್ತಿಗಳಿದ್ದಾರಾ? ಯಾರಿಲ್ಲ. ಅವನು ಯಾವುದನ್ನೂ ತೋರಿಸುವ ಅವಶ್ಯಕತೆ ಇಲ್ಲ. ತೋರಿಸದಿದ್ದರೆ ಯಾಕೆ ಅಂತ ಅವನಿಗೆ ಕೇಳುವವರಿಲ್ಲ. ಆದರೂ ಭಗವಂತ ಎಲ್ಲರಿಗೂ ಅವರವರ ಧರ್ಮಗಳನ್ನು ಮುಖದಿಂದಲೂ ಉಪದೇಶ ಮಾಡಿ, ಕೃತಿಯಿಂದಲೂ ನಡೆದು ತೋರಿಸಿ, ಅನುಗ್ರಹವನ್ನು ಮಾಡಿ ಆ ದಾರಿಯಲ್ಲಿ ನಡೆಸಿ ಅವರನ್ನು ಉದ್ಧಾರ ಮಾಡುತ್ತಾನೆ ಎಂದರೆ ಅಂತಹ ಭಗವಂತನ ಕಾರುಣ್ಯಕ್ಕೇನೆಂಬೆ.
ಏನು ಶಬ್ದಗಳಿಲ್ಲ ಹೇಳುವುದಕ್ಕೆ. ಆ ದೃಷ್ಟಿಯಲ್ಲಿ ಭಗವಂತ ಒಂದೊಂದನ್ನು ತೋರಿಸ್ತಾನೆ. ಸಾನುಕ್ರೋಶ, ಜಿತಕ್ರೋಧ, ಬ್ರಾಹ್ಮಣ ಪ್ರತಿಪೂಜಕ. ಬ್ರಾಹ್ಮಣ ಪ್ರತಿಪೂಜಕ, ಬ್ರಹ್ಮ ಅಣಂತೀತಿ ಬ್ರಾಹ್ಮಣ. ಬ್ರಹ್ಮಜ್ಞಾನವನ್ನು ಪಡೆದುಕೊಂಡವರು ಬ್ರಾಹ್ಮಣರು. ಬ್ರಹ್ಮ ಅಂದರೆ ಪರಬ್ರಹ್ಮ, ಪರಮಾತ್ಮ. ಅಣ ಅಂದರೆ ಅಣಗಿಸುವವರಲ್ಲ. ಅಣಂತಿ ಅಂದರೆ ಸಂಸ್ಕೃತದಲ್ಲಿ ಜಾನಂತಿ. ಆ ಪರಬ್ರಹ್ಮನನ್ನು ಚೆನ್ನಾಗಿ ತಿಳಿದವರು, ಶಾಸ್ತ್ರಗಳನ್ನು ಬಲ್ಲವರು, ಶಾಸ್ತ್ರಕ್ಕಾಗಿ ಜೀವನವನ್ನು ಮೀಸಲಿಟ್ಟವರು, ಅದಕ್ಕಾಗಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಬಂದವರು. ಏ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾಂಸ್ತ್ಯಕ್ತುಮುತ್ಸಹೇ. ಭಗವಂತನ ನುಡಿ. ಎಲ್ಲವನ್ನೂ ಬಿಟ್ಟು ದೇವರನ್ನೇ ತಿಳಿಯಬೇಕು, ದೇವರನ್ನೇ ಭಜಿಸಬೇಕು, ಸೇವಿಸಬೇಕು, ಅವನ ಅನುಗ್ರಹವನ್ನು ಪಡೆಯಬೇಕು. ಅವನ ಅನುಗ್ರಹ ಸಮಸ್ತ ಸಮಾಜಕ್ಕೆ ಆಗುವಂತೆ ಮಾಡಬೇಕು ಅನ್ನುವುದಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡ ಜ್ಞಾನಿಗಳೇನಿದ್ದಾರೆ ಅಂಥವರನ್ನು ಬ್ರಾಹ್ಮಣರು ಅಂತ ಕರೆಯೋದು. ಆ ತರಹದ ಉತ್ತಮ ಸದಾಚಾರಿಗಳಾದ ಶಾಸ್ತ್ರವಿಹಿತ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುವಂತಹ, ಶಾಸ್ತ್ರದ ಜ್ಞಾನವನ್ನು ಪಡೆದುಕೊಂಡ, ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ಜನರಿದ್ದರೆ ಅಂಥವರ ಪೂಜೆಯನ್ನು ಮಾಡಬೇಕು. ತಸ್ಮಾದ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿಕಾಮಃ ಉಪನಿಷತ್ತಿನ ಸಂದೇಶ. ಅಪೌರುಷೇಯವಾದ ಉಪನಿಷತ್ತಿನ ಸಂದೇಶ. ಆತ್ಮಜ್ಞರು, ಆತ್ಮನನ್ನು ತಿಳಿದವರು, ಪರಮಾತ್ಮನನ್ನು ತಿಳಿದವರು ಯಾರೋ ಅಂಥವರ ಅರ್ಚನೆಯನ್ನು ಮಾಡಿದರೆ ಅವರ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ಭೂತಿಯನ್ನು ಹೊಂದಬಹುದು ಅಂತ ಹೇಳ್ತಾರೆ. ಭೂತಿ ಅಂದರೆ ಐಶ್ವರ್ಯ, ಭೂತಿ ಅಂದರೆ ಸಂಪತ್ತು. ಸಂಪತ್ತು ಅಂದರೆ ಹಣ ಮಾತ್ರ ಅಲ್ಲ, ಅದು ಲೌಕಿಕ ಸಂಪತ್ತು. ಅಲೌಕಿಕವಾದ ಸಂಪತ್ತು ಜ್ಞಾನ ಸಂಪತ್ತು, ವೈರಾಗ್ಯವೆಂಬ ಸಂಪತ್ತು, ಮೋಕ್ಷ ಸಾಧನವಾದ ಇನ್ನಿತರ ಎಲ್ಲ ಸದ್ಗುಣಗಳೆಂಬ ಸಂಪತ್ತು, ಸರ್ವತೋಮುಖವಾದಂತಹ ಧರ್ಮ ಸಾಧನೆ, ಜ್ಞಾನ ಸಾಧನೆ, ಅದು ದೊಡ್ಡದಾದ ಸಂಪತ್ತು, ಸಾಧನ ಸಂಪತ್ತು ಅಂತಾರೆ. ಅಂತಹ ಎಲ್ಲ ಸಂಪತ್ತು, ಐಶ್ವರ್ಯ ಅವನಿಗೆ ಸುಲಭವಾಗಿ ಸಿಗುವುದಕ್ಕೆ ಸಾಧ್ಯ ಇದೆ ಆತ್ಮಜ್ಞರ, ಬ್ರಹ್ಮಜ್ಞಾನಿಗಳ, ಋಷಿಮುನಿಗಳ, ಜ್ಞಾನಿಗಳ ಚರಣ ಸೇವೆಯನ್ನು ಮಾಡಿದರೆ. ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿಕಾಮಃ. ಇದು ಉಪನಿಷತ್ತಿನಲ್ಲಿ ದೇವರು ತಾನೇ ನೀಡಿದ ಸಂದೇಶ. ಆದರೆ ಅದಕ್ಕೆ ತಕ್ಕಂತೆ ತಾನು ನಡೆದು ತೋರಿಸ್ತಾನೆ ಶ್ರೀರಾಮಚಂದ್ರ. ಸಂದೇಶ ಮಾತ್ರ ಕೊಟ್ಟಿಲ್ಲ. ಬ್ರಾಹ್ಮಣ ಪ್ರತಿಪೂಜಕ, ಆ ರೀತಿಯಲ್ಲಿ ತನ್ನ ಜೀವನದಲ್ಲಿ ನಡೆದು ತೋರಿಸಿದ. ವಿಶ್ವಾಮಿತ್ರರ ಜೊತೆಗೆ ಹೋಗಬೇಕು ಅಂತ ಇಷ್ಟು ದಶರಥ ಹೇಳಿದ. ಹೋಗಬೇಕು ಅಂದರೆ ಸುಮ್ಮನೆ ಹೋದರಾಯಿತು. ಎದಕ್ಕೋಸ್ಕರ ಕಳಿಸಿದ್ದಾನೆ ಅಷ್ಟು ಮಾಡಿ ಬಂದರೆ ಆಯಿತು ಅಂತ ಮಾಡಲಿಲ್ಲ ಶ್ರೀರಾಮಚಂದ್ರ. ಅವರೊಬ್ಬ ಬ್ರಾಹ್ಮಣರು, ಸಾಮಾನ್ಯ ಬ್ರಾಹ್ಮಣರಲ್ಲ. ಸಾವಿರಾರು ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿ ಬ್ರಹ್ಮದೇವರಿಂದ ಸೈ ಅನಿಸಿಕೊಂಡವರು, ಬ್ರಹ್ಮರ್ಷಿ ಅಂತ ಕರೆಸಿಕೊಳ್ಳುವವರೆಗೆ ಬಿಡದೆ ತಪಸ್ಸು ಮಾಡಿದಂತಹ ಮಹಾಬ್ರಾಹ್ಮಣ ವಿಶ್ವಾಮಿತ್ರ. ಸಾಧಾರಣ ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣರೆಲ್ಲ ಬ್ರಾಹ್ಮಣರಾಗುವುದಕ್ಕೆ ಬೇಕಾದ ಬ್ರಾಹ್ಮಣ್ಯದ ರಕ್ಷಣಕ್ಕೆ ಮೂಲಭೂತವಾದ
ಗಾಯತ್ರಿಯನ್ನು ದರ್ಶನ ಮಾಡಿ ಕೊಟ್ಟ ಮಹಾಬ್ರಾಹ್ಮಣ. ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡುವ ಮಹಾ ತಪಸ್ಸಂಪತ್ತನ್ನು ಪಡೆದುಕೊಂಡ ಬ್ರಾಹ್ಮಣ. ಆ ದೃಷ್ಟಿಯಲ್ಲಿ ಅವರ ಸಾಧನೆಗೆ ತಕ್ಕಂತೆ ಬ್ರಾಹ್ಮಣ ಪ್ರತಿಪೂಜಕ, ಅದಕ್ಕೆ ಪ್ರತಿಯಾಗಿ ಅವರ ಸಾಧನೆಗೆ ತಕ್ಕಂತೆ ಅವರಿಗೆ ಪರಮಾತ್ಮ ಗೌರವವನ್ನು, ಪೂಜೆಯನ್ನು, ಆದರವನ್ನು ಮಾಡಿ ತೋರಿಸಿದ. ಮಾಡಬೇಕಾದ ಅಗತ್ಯ ಇಲ್ಲ, ಅವರೇ ಇವನ ಪೂಜಕರು. ಆದರೂ ತಾನು ಪೂಜೆಯನ್ನು ಮಾಡಿ ತೋರಿಸಿದ. ಹೀಗೆ ತಪಸ್ವಿಗಳ, ಸಾಧಕರ, ಬ್ರಹ್ಮಜ್ಞಾನಿಗಳ ಪೂಜೆಯನ್ನು ನೀವು ಮಾಡಬೇಕು. ಮಾಡಿದರೆ ಅವರ ಅನುಗ್ರಹದಿಂದ ನೀವು ಬ್ರಹ್ಮಜ್ಞಾನವನ್ನು ಪಡೆಯಬಹುದು, ಸಕಲ ಐಶ್ವರ್ಯವನ್ನು ಪಡೆಯಬಹುದು, ಸರ್ವಸಂಪದ್ಭರಿತರಾಗಬಹುದು ಅನ್ನುವ ಸಂದೇಶವನ್ನು ಶ್ರೀರಾಮಚಂದ್ರ ನೀಡುತ್ತಾ ಇದ್ದಾನೆ. ನೈಷಾಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವ್ರಣೀತ ಯಾವತ್. ಶ್ರೀಮದ್ಭಾಗವತ ಹೇಳುವ ಮಾತು. ಉರುಕ್ರಮನ, ಪರಮಾತ್ಮನ ಪಾದ, ಆ ಪಾದದ ಸ್ಪರ್ಶ ಮಾಡುವ ಸೌಭಾಗ್ಯ, ಆ ಪಾದಗಳ ಪರಿಜ್ಞಾನವನ್ನು ಪಡೆದುಕೊಳ್ಳುವ ಒಂದು ಯೋಗ್ಯತೆ, ಅರ್ಹತೆ ಯಾವಾಗ ಬರುತ್ತೆ ಅಂತ ಆ ಶಬ್ದ ಹೇಗಿದೆ ನೋಡಿ, ವೇದವ್ಯಾಸದೇವರ ಶಬ್ದ. ನೈಷಾಮತಿಸ್ತಾವದುರುಕ್ರಮಾಂಘ್ರಿಂ, ಆ ಪರಮಾತ್ಮನ ಪಾದವನ್ನು ಹಿಡಿಯೋದೇ ಬಹಳ ಕಷ್ಟ ಅಂತ. ಯಾಕೆ ಅಂದರೆ ಉರುಕ್ರಮ ಅಂತೆ. ಅವನ ಕ್ರಮ, ಅವನ ಹೆಜ್ಜೆ, ಅವನಿಡೋ ಹೆಜ್ಜೆ ಎಷ್ಟು ದೂರದ್ದು ಅಂದರೆ ಆಕಾಶವನ್ನೆಲ್ಲ ವ್ಯಾಪಿಸಿದ ತ್ರಿವಿಕ್ರಮನಾಗಿ ಭೂಮಿಯನ್ನೆಲ್ಲ ವ್ಯಾಪಿಸಿದ ಪಾದ. ಅವನ ಪಾದ ಹಿಡಿಯೋದೇ ಕಷ್ಟ. ಕ್ಷಣಮಾತ್ರದಲ್ಲಿ ವಿಶ್ವವನ್ನು ವ್ಯಾಪಿಸಿದ ಪಾದ ಅದು. ಆ ತರಹದ ಹೆಜ್ಜೆ ಇಡೋ ಪಾದ. ಅಂತಹ ಪರಮಾತ್ಮನ ಪಾದವನ್ನು ತಿಳಿಯೋದು, ಅದನ್ನು ಮುಟ್ಟೋದು, ಅದರ ಅನುಗ್ರಹ ಪಡೆಯೋದು ಅಂದರೆ ಸಣ್ಣ ಕೆಲಸ ಅಲ್ಲ. ಅದು ಉರುಕ್ರಮ, ಅವನು ತ್ರಿವಿಕ್ರಮ. ಅಂತಹ ಪರಮಾತ್ಮನ ಪಾದದ ಸ್ಪರ್ಶ ಮಾಡುವುದಕ್ಕೂ ಸಾಧ್ಯ ಇದೆ, ತಿಳಿಯೋದಕ್ಕೂ ಸಾಧ್ಯ ಇದೆ. ಯಾವಾಗ ಅಂದರೆ ಇನ್ನೊಂದು ಪಾದದ ಧೂಳಿಯ ಅಭಿಷೇಕ ಆದರೆ ಈ ಪಾದದ ಸ್ಪರ್ಶ ಮಾಡುವ, ಆ ಪಾದದ ಧೂಳಿಯನ್ನು ತಲೆಯ ಮೇಲೆ ಹಾಕಿಕೊಳ್ಳುವ ಅರ್ಹತೆ ಬರುತ್ತೆ. ಅದು ಯಾವುದು ಅಂದರೆ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವರ್ಣೀತ ಯಾವತ್. ನಿಷ್ಕಿಂಚನರು, ಎಲ್ಲವನ್ನೂ ಬಿಟ್ಟವರು, ಯಾವುದೂ ಬೇಡ ಅಂದವರು. ಅದನ್ನೇ ಆವಾಗ ಹೇಳಿದೆ, ಏ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ ಹಿತ್ವಾ. ಬಂಧು ಬೇಡ, ಪರಿವಾರ ಬೇಡ, ಹಣ ಬೇಡ, ಆಸ್ತಿ ಬೇಡ, ಏನು ಬೇಡ ಅಂತ ನಿಷ್ಕಿಂಚನರಾಗಿ, ಕಿಂಚನ ಯಾವುದೂ ಬೇಡ ಅಂದವರು ನಿಷ್ಕಿಂಚನರು. ನಾಹಂಕಸ್ಯಚಿತ್ ನಮೇ ಕಶ್ಚಿತ್ ನಮೇ ಕಿಂಚಿತ್. ನಾನು ಯಾರವನಲ್ಲ, ನನ್ನವರು ಯಾರಿಲ್ಲ, ನನ್ನದೇನಿಲ್ಲ ಅನ್ನುವವರು ನಿಷ್ಕಿಂಚನರು. ಅಂತಹ ನಿಷ್ಕಿಂಚನರಾದ, ದೇವರ ಪಾದವನ್ನೇ ಆಶ್ರಯಿಸಿದ, ವಿಷ್ಣು ಪಾದೈಕ ಸಂಶ್ರಯರಾದಂತಹ ವ್ಯಕ್ತಿಗಳು ಯಾರೋ ಅಂಥವರ ಪಾದದ ಧೂಳಿಯನ್ನು ತಲೆಯ ಮೇಲೆ ಹಾಕಿಕೊಂಡ್ರೆ ಅದೆಷ್ಟು ವೇಗದಿಂದ ಪರಮಾತ್ಮ ತಾನು ಹೆಜ್ಜೆ ಇಡಬಹುದು. ಅತಿ ಶೀಘ್ರದಲ್ಲಿ ವಿಶ್ವವನ್ನೇ ವ್ಯಾಪಿಸುವ ಮಹಾಶಕ್ತಿಯನ್ನು ಪಡೆದಿರಬಹುದು. ಆದರೂ ಅಂತಹ ಪರಮಾತ್ಮನ ಪಾದವನ್ನೂ ಮುಟ್ಟಿ ಭಜಿಸಿ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಮಹಾತ್ಮರ ಅನುಗ್ರಹವನ್ನು ಪಡೆದಿದ್ದರೆ, ಅವರ ಪಾದಧೂಳಿಯ ಅಭಿಷೇಕ ಆಗಿದ್ದರೆ ಅಂತ. ಈ ಸಂದೇಶವನ್ನು ಜಗತ್ತಿಗೆ ಪರಮಾತ್ಮ ಕೊಡಬೇಕಾಗಿದೆ ಎನ್ನುವುದಕ್ಕೆ ತಾನು ಸರ್ವೋತ್ತಮನಾದರೂ ವಿಶ್ವಾಮಿತ್ರರನ್ನು ಹಿಂಬಾಲಿಸಿದ, ಅವರ ಆಜ್ಞೆಯನ್ನು ಪಾಲಿಸಿದ, ಅವರ ಸೇವೆಯನ್ನು ಮಾಡಿದ, ವಸಿಷ್ಠರ ಸೇವೆಯನ್ನು ಮಾಡಿದ. ಬ್ರಾಹ್ಮಣ ಪ್ರತಿಪೂಜಕ.
ಹೀಗೆ ನೀವು ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆಯಿರಿ. ಸೇವೆ ಇಲ್ಲದೆ ಜ್ಞಾನವನ್ನು ಪಡೆಯುವುದಕ್ಕಾಗೋದಿಲ್ಲ. ಗುರು ಶುಶ್ರೂಷೆಯ ವಿದ್ಯಾ, ಗುರುಗಳ ಸೇವೆಯನ್ನು ಮಾಡಿಯೇ ವಿದ್ಯೆಯನ್ನು ಪಡೆಯಬೇಕು ಅನ್ನುವುದನ್ನು ಪರಮಾತ್ಮ ತಾನು ತೋರಿಸ್ತಾನೆ. ಆಪಸ್ತಂಬರು ಮಹರ್ಷಿಗಳು ಧರ್ಮಸೂತ್ರಗಳ ರಚನೆಯನ್ನು ಮಾಡಿದ ಮಹಾನುಭಾವರು. ಆಪಸ್ತಂಬರ ಒಂದು ಉಕ್ತಿಯನ್ನು ರಾಮಾಯಣದ ವ್ಯಾಖ್ಯಾನದಲ್ಲಿ ಉದಾಹರಣೆ ಮಾಡುತ್ತಾರೆ. ದಶವರ್ಷಶ್ಚ ಬ್ರಾಹ್ಮಣ, ಶತವರ್ಷಶ್ಚ ಕ್ಷತ್ರಿಯ, ಪಿತಾಪುತ್ರೌ ಸ್ಯಾತಾಂ. 10 ವರ್ಷದ ಪುಟ್ಟ ಬ್ರಹ್ಮಚಾರಿ, ಆದರೆ ಬ್ರಹ್ಮ ವೇದದ ಅಧ್ಯಯನಕ್ಕಾಗಿ ತನ್ನ ಜೀವನವನ್ನು ಮೀಸಲಿಟ್ಟು ಶುದ್ಧ ಸದಾಚಾರಿಯಾಗಿ ತ್ರಿಕಾಲ ಸಂಧ್ಯಾವಂದನವನ್ನು ಮಾಡುತ್ತಾ ವೇದಾಧ್ಯಯನ ಸಂಪನ್ನನಾಗಿದ್ದಾನೆ. ಬ್ರಹ್ಮಜ್ಞಾನ ಅವನಲ್ಲಿ ಅಂಕುರಿಸ್ತಾ ಇದೆ. ದಶವರ್ಷಶ್ಚ ಬ್ರಾಹ್ಮಣ. ತನ್ನದೇ ಆದಂತಹ ನಿಯತ್ತಿನಿಂದ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಪ್ರಜೆಗಳ ರಕ್ಷಣೆಯನ್ನು ಮಾಡ್ತಾ ಧರ್ಮದಿಂದ ರಾಜ್ಯವನ್ನು ಆಳುವಂತಹ ಶತವರ್ಷಶ್ಚ ಕ್ಷತ್ರಿಯ, 100 ವರ್ಷದ ವೃದ್ಧನಾದ ಒಬ್ಬ ಕ್ಷತ್ರಿಯನಿದ್ದರೆ ಬ್ರಹ್ಮಜ್ಞಾನಿಯಾದ 10 ವರ್ಷದ ಬ್ರಹ್ಮಚಾರಿ ಅವನು ತಂದೆ ಇದ್ದಂತೆ. 100 ವರ್ಷದ ಸಮಸ್ತ ರಾಜ್ಯವನ್ನು ಧರ್ಮದಿಂದೇ ಆಳುವಂತಹ ವ್ಯಕ್ತಿಯಾಗಿದ್ದರೂ ಅವನು ಮಗನಿದ್ದಂತೆ. ಅಂತಹ ದೊಡ್ಡ ಸ್ಥಾನ ಬ್ರಹ್ಮಜ್ಞಾನಿಗೆ ಇದೆ ಅಂತ ಆಪಸ್ತಂಬರು ಹೇಳ್ತಾರೆ. ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಃ ಅನ್ನುವಂತಹ ಮಾತಿನ ಇನ್ನೊಂದು ಮುಖ ಇದು. ನಮ್ಮ ಹಿರಿಯರು ಹೇಳ್ತಾ ಇದ್ದದ್ದನ್ನು ಕೇಳಿದ್ದು. ಈಗ ಆ ಪದ್ಧತಿ ಹೋಗಿದೆ. ಕಾರಣ ಈ ಸಂಚಾರಿ ದೂರವಾಣಿ ಬಂದದ್ದಕ್ಕೆ ಪತ್ರ ಬರೆಯುವ ಸಂಸ್ಕೃತಿ ಹೋಗಿದೆ. ಸಂಚಾರಿ ದೂರವಾಣಿಯಲ್ಲಿಯೇ ಮಾತನಾಡುವ ವಿಕೃತಿ ತಾಂಡವ ಆಗ್ತಾ ಇದೆ. ಪತ್ರ ಬರೆಯುವಾಗ ಹೇಗೆ ಪತ್ರ ಬರೀತಾ ಇದ್ರು ಅಂತ, ಕೇವಲ ಲೌಕಿಕ ಕಾರ್ಯಗಳಲ್ಲಿ ಆಸಕ್ತನಾದಂತಹ, ಲೌಕಿಕ ಕಾರ್ಯಗಳನ್ನು ಮಾಡುವುದರಲ್ಲಿಯೇ ತಲೆಗೂದಲನ್ನು ಬಿಳಿ ಮಾಡಿಕೊಂಡ ಒಬ್ಬ ವೃದ್ಧನಾದ ವ್ಯಕ್ತಿ ಶಾಸ್ತ್ರಾಧ್ಯಯನಕ್ಕಾಗಿ ಜೀವನವನ್ನು ಮೀಸಲಿಟ್ಟ, ಅದೇ ಉಪನಯನ ಮಾಡಿಕೊಂಡು ವೇದಾಧ್ಯಯನವನ್ನು ಪ್ರಾರಂಭ ಮಾಡಿದ ಬಾಲಬ್ರಹ್ಮಚಾರಿಗೆ ಪತ್ರವನ್ನು ಬರೆಯುವುದಾದರೆ ಅತ್ಯಂತ ಶ್ರದ್ಧೆಯಿಂದ ನಮಸ್ಕಾರಗಳು ಅಂತ ಬರೆಯುವ ಪದ್ಧತಿ. ತಿರುಗಿ ಆ ಬಾಲಬ್ರಹ್ಮಚಾರಿ ಇವನಿಗೆ ಪತ್ರ ಬರೆಯಬೇಕಾದರೆ ಇಂತಹ ರಾಯರಿಗೆ ವೇದೋಕ್ತ ಆಶೀರ್ವಾದಗಳು ಅಂತ ಬರೆಯುವಂತಹ ಪದ್ಧತಿ ಇತ್ತಂತೆ. ಆಪಸ್ತಂಬರ ವಚನ ಮಾತ್ರ ಯಾವುದೋ ಶಾಸ್ತ್ರದ ಪುಟಗಳಲ್ಲಿ ಬಂದು ಹೋಗಿದೆ ಅಂತಲ್ಲ, ಅದು ಕೆಲವು ದಶಕಗಳ ಹಿಂದಿನವರೆಗೆ ಅನುಷ್ಠಾನದಲ್ಲಿತ್ತು. ಆ ರೀತಿಯ ಗೌರವವನ್ನು ಬ್ರಹ್ಮಜ್ಞಾನಿಗಳಿಗೆ ಸಲ್ಲಿಸುವುದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಇದು ನಮ್ಮ ಸನಾತನ ಧರ್ಮದಲ್ಲಿರತಕ್ಕಂತಹ ಜ್ಞಾನದ ಹಿರಿಮೆ, ಗರಿಮೆ, ಮೇಲ್ಮೆ. ಇದನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಜ್ಞಾನವನ್ನು ಪಡೆಯಬೇಕು ಅನ್ನುವುದಕ್ಕಾಗಿಯೂ ಜ್ಞಾನದ ಮಹಿಮೆಯನ್ನು ತಿಳಿದುಕೊಳ್ಳಿ. ಜ್ಞಾನಿಗಳನ್ನು ಅರ್ಚಿಸಬೇಕು, ಗೌರವಿಸಬೇಕು, ಅವರ ಅನುಗ್ರಹವನ್ನು ಪಡೆಯಬೇಕು ಅನ್ನುವುದಕ್ಕಾಗಿಯೂ ಈ ಮಾತನ್ನು ತಿಳಿದುಕೊಳ್ಳಿ. ಅದನ್ನು ತಿಳಿಸಿಕೊಟ್ಟವನು ಶ್ರೀರಾಮಚಂದ್ರ. ಬ್ರಾಹ್ಮಣ ಪ್ರತಿಪೂಜಕ. ಆ ಶಬ್ದ ನೋಡಿ, ವಾಲ್ಮೀಕಿ ಮಹರ್ಷಿಗಳು, ಗುರುಗಳು ನಾರದರು. ಸನತ್ಕುಮಾರ ಶಿಷ್ಯಾಯ
ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿ ಪ್ರಬೋಧಾಯ ನಾರದಾಯ ನಮೋ ನಮಃ. ಋಗ್ವೇದಂ ಭಗವಃ ಅಧ್ಯೇಮಿ ಯಜುರ್ವೇದಂ ಸಾಮವೇದಂ ಅಥರ್ವವೇದಂ ವಾಕೋವಾಕ್ಯಂ ಏಕಾಯನಂ ಬ್ರಹ್ಮಜನ ವಿದ್ಯಾಂ ಸರ್ಪ ನಕ್ಷತ್ರ ವಿದ್ಯಾಂ ಎಲ್ಲವನ್ನೂ ತಿಳಿದಿದ್ದೇನೆ ಅಂತಾರೆ ನಾರದರು. ಸರ್ವಶಾಸ್ತ್ರಾರ್ಥವೇದಿನಿ. ಆದರೂ ಸನತ್ಕುಮಾರರ ಹತ್ರ ಹೋಗಿ ಅಧ್ಯಯನ ಮಾಡ್ತಾರೆ. ಯಾಕೆ ಅಂದರೆ ಸೋಹಂ ನಾಮವಿದೇವ ಅಸ್ಮಿನ್ ಆತ್ಮವಿತ್. ಎಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದೇನೆ, ಇನ್ನೂ ಅದರ ಆಳ, ಅದರ ಮರ್ಮ ತಿಳಿಯಬೇಕು, ಅದು ನನಗೆ ವರ್ಮ ಆಗಬೇಕು, ಅದರಿಂದ ನಾನು ಶರ್ಮ ಪಡೆಯಬೇಕು ಅಂತ ಸನತ್ಕುಮಾರರ ಹತ್ತಿರ ಹೋಗಿ ಮತ್ತೆ ಅಧ್ಯಯನವನ್ನು ಮಾಡಿದ್ದನ್ನು ಛಂದೋಗ್ಯ ದಾಖಲು ಮಾಡುತ್ತದೆ. ಅಂಥ ಗುರುಗಳು ನಾರದರು. ಸ್ವತಃ ಜಗದ್ಗುರುಗಳು ಬ್ರಹ್ಮದೇವರು ಬಂದು ಆದೇಶ ಕೊಟ್ಟದ್ದು, ಅನುಗ್ರಹ ಮಾಡಿದ್ದು. ಹಾಗಾಗಿ ಅವರಾಡುವ ಒಂದೊಂದು ಮಾತುಗಳಲ್ಲಿ ಬಹಳ ವಿಶೇಷವಾದಂತಹ ಔಚಿತ್ಯ ಇದೆ. ಬ್ರಾಹ್ಮಣ ಪೂಜಕ ಅಂದಿಲ್ಲ ಮಹರ್ಷಿಗಳು, ಬ್ರಾಹ್ಮಣ ಪ್ರತಿಪೂಜಕ ಅಂತ. ಆ ಪ್ರತಿ ಅಂತ, ಆ ಪ್ರತಿ ಎಂಬ ಶಬ್ದವನ್ನು ಬಳಸ್ತಾ ಇದ್ದಾರೆ. ಏನ ಪ್ರತಿಪೂಜಕ ಅಂತ? ಪ್ರತಿಪೂಜಕ ಅಂದರೆ ಪ್ರತಿಯಾಗಿ ಕೊಡೋದು ಅಂತ ಯಾವಾಗ ಅಂತೇವೆ? ಅವರು ಮಾಡಿದರೆ ಪ್ರತಿಯಾಗಿ ಮಾಡೋದು ಅಂತ. ಪ್ರತಿದಾನ, ಪ್ರತಿಪೂಜ, ಪ್ರತಿಫಲ. ಫಲ ಕೊಡೋದು. ಪ್ರತಿಫಲ ಅಂದರೆ ಅವನೊಂದು ಸೇವೆ ಮಾಡಿದ್ದಾನೆ, ಅದಕ್ಕೆ ಪ್ರತಿಫಲ. ಅವನು ಪೂಜೆ ಮಾಡಿದ್ದಾನೆ, ಅದಕ್ಕೆ ಪ್ರತಿ ಪೂಜೆ. ಆ ಅರ್ಥದಲ್ಲಿ ವಾಲ್ಮೀಕಿ ಮಹರ್ಷಿಗಳಂತಾರೆ ಬ್ರಾಹ್ಮಣ ಪ್ರತಿಪೂಜಕ ಅಂತ. ಯಾಕೆ ದೇವರು ಅಷ್ಟು ವಿಶೇಷವಾಗಿ ಬ್ರಹ್ಮಜ್ಞಾನಿಗಳಿಗೆ, ವೇದಾಧ್ಯಯನ ಸಂಪನ್ನರಿಗೆ, ಜ್ಞಾನಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟವರಿಗೆ ವಿಶೇಷ ಅನುಗ್ರಹ ಮಾಡುತ್ತಾನೆ ಅಂದರೆ ಪ್ರತಿಪೂಜೆ. ಅದು ದೇವರು ಮಾಡೋದು. ಅವರು ಪೂಜೆಯನ್ನು ಮಾಡಿರ್ತಾರೆ ಅನ್ನುವುದಕ್ಕಾಗಿ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ದೇವರು ಪೂಜೆ ಮಾಡೋದು ಅಂದರೆ ಏನು? ಅನುಗ್ರಹ ಮಾಡೋದು. ಅವರೇನು ಪೂಜೆ ಮಾಡಿರ್ತಾರೆ ಅಂತ ಅದನ್ನು ಬೇರೆ ಶಬ್ದದಿಂದ ಹೇಳೋದು ಬೇಡ. ಅದು ಬ್ರಾಹ್ಮಣ ಅನ್ನುವ ಶಬ್ದದಿಂದಲೇ ಹೇಳ್ತಾರೆ. ಬ್ರಹ್ಮ ಅಣಂತಿ, ಪರಬ್ರಹ್ಮನನ್ನು ಚೆನ್ನಾಗಿ ತಿಳಿಯುತ್ತಾರಲ್ಲ, ಆ ತಿಳಿತಾರೆ ಅನ್ನೋದೇ ಅವರು ಮಾಡೋ ಪೂಜೆ. ಅದೇ ಪೂಜೆ. ತಿಳಿಯೋದೇ ಒಂದು ಪೂಜೆ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ, ದೇವರ ಮಹಿಮೆಯನ್ನು ಸ್ಪಷ್ಟವಾಗಿ ದೃಢವಾಗಿ ತಿಳಿಯೋದೇ ಒಂದು ಪೂಜೆ. ತಿಳಿದು ಮಾಡುವ ಪೂಜೆಗಳು ಮುಂದೆ ಬೇರೆ. ತಿಳಿಯೋದೇ ಪೂಜೆ ಅಂತ ಹೇಳಿದಂತಹ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇದಂ ಜ್ಞಾನಂ ಹರೇ ಪೂಜಾ. ಜ್ಞಾನದಿಂದ ಮಾಡೋ ಪೂಜೆ ಅಲ್ಲ, ಜ್ಞಾನ ಪೂಜೆ ಅಂತಾರೆ. ಇದಂ ಜ್ಞಾನಂ ಹರೇ ಪೂಜಾ. ಹರೇರೇ ಬೋಧಿತಂ ಸದಾ ಹರಿ ಅಧೀನಂಚ ಸರ್ವತ್ರೇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಇರುವಂತಹ ಒಂದು ಶ್ರದ್ಧೆ, ವಿಶ್ವಾಸ. ಏನು ಅಂದರೆ ಜ್ಞಾನವೇ ಪೂಜೆ ಅಂತ. ಹಾಗಾಗಿ ಆ ಶಬ್ದ ವಿಪ್ರ ಅನ್ನಲಿಲ್ಲ, ಬ್ರಾಹ್ಮಣ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಯಾಕೆಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ ಬ್ರಾಹ್ಮಣ ಅಂದರೆ. ಆ ಬ್ರಾಹ್ಮಣ ಬ್ರಹ್ಮಜ್ಞಾನಿ, ಅವನು ಬ್ರಹ್ಮಜ್ಞಾನವನ್ನೇ ಪೂಜೆಯಾಗಿ ಅರ್ಪಣೆ ಮಾಡಿರ್ತಾನೆ. ಇದಂ ಜ್ಞಾನಂ ಹರೇ ಪೂಜಾ ಅಂತ. ಹಾಗಾಗಿ ಆ ಜ್ಞಾನದಿಂದ ಪ್ರಸನ್ನನಾದಂತಹ ಪರಮಾತ್ಮ ಪ್ರತಿ ಪೂಜೆಯನ್ನು ಮಾಡ್ತಾನೆ. ನೀನು ಜ್ಞಾನ ಪಡೆದುಕೊಂಡಿದ್ದೀಯಾ, ಜ್ಞಾನವನ್ನು ಅರ್ಪಣೆ ಮಾಡಿದ್ದೀಯಾ, ಬಾ ನಿನಗೆ ಉದ್ಧಾರ ಮಾಡುತ್ತೇನೆ ಎನ್ನುವ ಅರ್ಥದಲ್ಲಿ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದು ಪ್ರತಿಪೂಜೆ ಎನ್ನುವ ದೃಷ್ಟಿಯಲ್ಲಿ ಬ್ರಾಹ್ಮಣ ಪ್ರತಿಪೂಜಕ ಅಂತ. ಹಾಗಾದರೆ ಬರೀ ಜ್ಞಾನ ಒಂದೇ ಸಾಕು, ಜ್ಞಾನನೇ ಪೂಜೆ ಅಂತ ಬಹಳ ಜೋರಾಗಿ ಹೇಳಿದ್ದೀರಲ್ಲ. ಇನ್ನುಳಿದ ದೇವರ ಪೂಜೆ, ಸ್ನಾನ ಸಂಧ್ಯಾ ವಂದನ ಸತ್ಕರ್ಮಗಳು, ಅನುಷ್ಠಾನಗಳನ್ನು, ಸದಾಚಾರಗಳನ್ನು ಯಾವುದನ್ನು ಮಾಡುವ
ಅವಶ್ಯಕತೆಯೇ ಇಲ್ಲ ಅಂತ ತಿಳಿಯುವುದು ಬೇಡ. ಜ್ಞಾನ ಇದು ಪೂಜೆ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಜ್ಞಾನ ಒಂದೇ ಪೂಜೆ, ಬೇರೆ ಪೂಜೆ ಅಲ್ವೇ ಅಲ್ಲ ಅಂತ ಹೇಳಲಿಲ್ಲ. ಉಳಿದೆಲ್ಲ ವಿಹಿತ ಕರ್ಮಾನುಷ್ಠಾನಾದಿಗಳನ್ನು ಮಾಡಲೇಬೇಕು. ಮಾಡದಿದ್ದರೆ ಸರಿಯಾದ ಜ್ಞಾನವೇ ಬರುವುದಿಲ್ಲ. ಆ ಜ್ಞಾನ ಇದು ಪೂಜೆ ಅಂತಾಗಬೇಕಾದರೆ ಜ್ಞಾನ ಬರಬೇಕು. ಬರೋ ಜ್ಞಾನ ಚೆನ್ನಾಗಿ ಬರಬೇಕು ಅಂದರೆ ಕರ್ಮಣ ಜ್ಞಾನ ಮಾತನೋತಿ. ಕರ್ಮ ಮಾಡಿದರೆ ಚೆನ್ನಾಗಿ ಜ್ಞಾನ ಬರೋದು, ಬಂದರೆ ಅದು ಪೂಜೆ ಆಗುವುದು. ಕರ್ಮ ಬಿಟ್ಟು ನಾನು ಬರೀ ಜ್ಞಾನವನ್ನು ಮಾಡ್ತೀನಿ ಅಂದರೆ, ಪಡೆದುಕೊಳ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಕರ್ಮವನ್ನು ಮಾಡಬೇಕು, ಜ್ಞಾನವನ್ನು ಪಡೆಯಬೇಕು, ಜ್ಞಾನಕ್ಕೆ ತಕ್ಕಂತೆ ನಡೆಯಬೇಕು ಮತ್ತೆ ಮುಂದೆ. ಆಗ ಅದು ನಿಜವಾದ ಅರ್ಥದಲ್ಲಿ ಜ್ಞಾನ, ಸಾರ್ಥಕವಾದ ಜ್ಞಾನ. ಅಂತಹ ಜ್ಞಾನ ಇದು ಭಗವಂತನ ಪೂಜೆ ಆಗ್ತದೆ. ಅದಕ್ಕೆ ಪರಮಾತ್ಮ ಪ್ರತಿಪೂಜೆಯನ್ನು ಮಾಡುತ್ತಾನೆ. ಅದನ್ನು ಮಾಡಿದವರು ವಸಿಷ್ಠ ವಿಶ್ವಾಮಿತ್ರಾದಿ ಮಹಾನುಭಾವರು ಅನ್ನೋದಕ್ಕೆ ಭಗವಂತ ಅವರಿಗೆ ಅಷ್ಟು ಪ್ರೀತಿಯಿಂದ ಕಂಡ, ಗೌರವದಿಂದ ಕಂಡಂತೆ ತೋರಿಸಿ ನೀವು ಹೀಗೆ ಗೌರವವನ್ನು ಮಾಡಬೇಕು ಅಂತ ನಮಗೆ ಕಲಿಸಿದ. ತಾನು ಮಾತ್ರ ಅವರಿಗೆ ಒಳಗಿದ್ದು ಅನುಗ್ರಹವನ್ನು ಮಾಡಿದ, ಉದ್ಧಾರ ಮಾಡಿದ ಶ್ರೀರಾಮ. ಅಹಲ್ಯೆಯ ಉದ್ಧಾರ ಮಾತ್ರ ಮಾಡಲಿಲ್ಲ, ಎಲ್ಲ ಋಷಿ ಮುನಿಗಳ ಉದ್ಧಾರವನ್ನು ಮಾಡಿದ ಪರಮಾತ್ಮ. ಬ್ರಾಹ್ಮಣ ಪ್ರತಿಪೂಜಕ. ಏನು ಮಾಡಿ ಪೂಜಾ ಮಾಡಿದ, ಬೇರೆ ಏನು ಮಾಡಿ ಅಲ್ಲ, ರಾಮ ಅವತಾರ ಮಾಡಿದ್ನಲ್ಲ ಅದೇ ದೊಡ್ಡ ಪೂಜಾ ಅವರಿಗೆ ಮಾಡಿದ್ದು. ಯಾಕೆ ಅಂದರೆ ಎಷ್ಟು ದಿವಸ ಮೂಗು ಹಿಡಿದಿದ್ದದು, ಅದೆಷ್ಟು ಜನ್ಮ ವನವಾಸ, ಕಷ್ಟ, ಉಪವಾಸ, ಏನದು ಕಷ್ಟಪಟ್ಟಿರಬಹುದು ಋಷಿಗಳು ಅನ್ನೋದು ನಿಮಗೆ ಇವತ್ತು ಗೊತ್ತಾಗ್ತಾ ಇದೆ. ಏಕಾದಶಿ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಇದೇ ಉತ್ಸಾಹದಿಂದ ನಾಳೆಯೂ ನೀವು ಉಪವಾಸ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ಬಹಳ ಸಂತೋಷವೂ ಆಶ್ಚರ್ಯವೂ ಆಗ್ತಾ ಇದೆ. ನಿಮ್ಮ ಮುಖದ ಮೇಲಿನ ಉತ್ಸಾಹ ನೋಡಿ. ಯಾಕೆ 2ಕ್ಕೆ ಸೀಮಿತಗೊಳಿಸಿದ್ದೀರಿ? 4 ಹಾಕಿದ್ರು ಪಂಚಾಂಗದೊಳಗೆ ನಾವು ಮಾಡೋದಕ್ಕೆ ಸಿದ್ಧರಿದ್ವಿ. ನಿಮಗೇನು ಪ್ರಿಂಟ್ ಮಾಡೋದಕ್ಕೆ ಕಷ್ಟನಾ, ಬರೆಯೋದಕ್ಕೆ ಕಷ್ಟನಾ, ಏನು ಕಷ್ಟ ಅಂತ? ಹಾಗಲ್ಲಪ್ಪ, ಧರ್ಮಶಾಸ್ತ್ರದಲ್ಲಿ ಎಷ್ಟಿದೆ ಅಷ್ಟೇ ಹೇಳಬೇಕಾಗತ್ತೆ, ಹೆಚ್ಚಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಸಮಾಧಾನ ಹೇಳೋ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಷ್ಟು ಉತ್ಸಾಹ ಉಪವಾಸವನ್ನು ಮಾಡೋದಕ್ಕೆ ನಿಮಗಿದೆ ಅಂದರೆ ನಿಜವಾಗಿಯೂ ಸಾರ್ಥಕವಾಯಿತು. ನಾಳೆವರೆಗೂ ಹೀಗೆ ಇರಲಿ ಉತ್ಸಾಹ. ಹಾಗಾದರೆ ಈ ತರಹದ ತಪಸ್ಸು, ವ್ರತ, ನಿಯಮ, ಅನುಷ್ಠಾನ, ಸಾವಿರಾರು ವರ್ಷಗಳವರೆಗೆ ಉಪವಾಸ, ಒಂದೊಂದೇ ಕಾಲಿನ ಮೇಲೆ ನಿಂತು ತಪಸ್ಸು, ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು, ನಿರಂತರ ಶಾಸ್ತ್ರಗಳ ಪಾಠ ಪ್ರವಚನ ರೂಪವಾದ ತಪಸ್ಸು, ವಿವಿಧ ತಪಸ್ಸುಗಳನ್ನು ಮಾಡಿದಿ. ಅಷ್ಟೆಲ್ಲ ಮಾಡಿದಂತಹ ಋಷಿಗಳಿಗೆ, ಮುನಿಗಳಿಗೆ ಉದ್ದೇಶ ಏನು? ದೇವರನ್ನು ಕಾಣಬೇಕು ಅಂತ. ಹೃದಯದಲ್ಲಿ ಭಗವಂತನನ್ನು ಕಾಣುತ್ತಾರೆ ಋಷಯ ಅಂತಃ ಪ್ರಕಾಶಾಹ. ಭಗವಂತ ಹೃದಯದಲ್ಲಿ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಆದರೆ ಆ ಹೃದಯದಲ್ಲಿ ಯಾವ ಪರಮಾತ್ಮನನ್ನು, ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನನ್ನು ಕಾಣುತ್ತಾರೆ, ಅಂತಹ ಪರಮಾತ್ಮ ಪ್ರತ್ಯಕ್ಷವಾಗಿ ತನ್ನ ಆಶ್ರಮಕ್ಕೆ ಬಂದು ದರ್ಶನ ಕೊಡ್ತಾನೆ ಅಂದರೆ ಆ ಅರಣ್ಯದಲ್ಲಿದ್ದ ಋಷಿಗಳಿಗೆ, ಮುನಿಗಳಿಗೆ ಇದಕ್ಕಿಂತ ದೊಡ್ಡ ಸನ್ಮಾನ ಇನ್ನೇನು ಸನ್ಮಾನ ಅವರಿಗೆ? ಅವರ ಮನೆಗೆ ದೇವರು ಹೋಗೋದೇ ದೊಡ್ಡ ಸನ್ಮಾನ. ಇದಕ್ಕೂ ದೊಡ್ಡ ಸನ್ಮಾನ ಏನು? ವೆಂಕಟೇಶ ದೇವರ ಉತ್ಸವ ಬರ್ತಾ ಇರ್ತದೆ. ಯಾರೋ ಒಬ್ಬ ವಿಶಿಷ್ಟ ಸೇವೆಯನ್ನು ಮಾಡಿದ ವ್ಯಕ್ತಿ ಬರ್ತಾನೆ, ದೊಡ್ಡ ಅಧಿಕಾರಿಗಳು ಬರ್ತಾರೆ. ಬಂದರೆ ಒಂದು ಕ್ಷಣ ಉತ್ಸವ ನಿಲ್ಲಿಸಿ ಅವರಿಗೆ ವಿಶೇಷವಾಗಿ ಪ್ರಸಾದವನ್ನು ಕೊಟ್ಟು ಅವರಿಗೋಸ್ಕರ ಮಂಗಳಾರತಿಯನ್ನು ಮಾಡಿ ಹೊರಟ್ರೆ ಇದಕ್ಕಿಂತ ದೊಡ್ಡ ಸನ್ಮಾನ ಅಂದರೆ ಇನ್ನೇನು ಸನ್ಮಾನ ಬೇಕು? ಶಾಲು ಶಕಲಾತಿಯ ಸನ್ಮಾನ. ದೇವರು ಒಂದು ಕ್ಷಣ ನಿಂತು ಅನುಗ್ರಹ ಮಾಡಿ ಹೋದನಲ್ಲ, ಇದೇ ದೊಡ್ಡದಾದಂತಹ ಸನ್ಮಾನ.
ಭಗವಂತನ ಉತ್ಸವದ ವಿಗ್ರಹಗಳು, ಒಳಗೆ ಪರಿಪೂರ್ಣ ಸನ್ನಿಧಾನ ಇರುತ್ತದೆ, ಆದರೆ ಮೇಲ್ನೋಟಕ್ಕೆ ದೇವರ ದರ್ಶನ ಇರೋದಿಲ್ಲ. ದೇವರ ಪ್ರತಿಮೆ ಅಂತರ್ಯಾಮಿಯಾಗಿ ಒಳಗೆ ಭಗವಂತ ಸನ್ನಿಹಿತನಾಗಿದ್ದಾನೆ. ಅಂತಹ ಭಗವಂತನನ್ನು ಅರ್ಚಕರು ಸ್ವಲ್ಪ ಹೊತ್ತು ನಿಲ್ಲಿಸಿ ದರ್ಶನ ಮಾಡಿಸಿದರೆ ದೊಡ್ಡ ಭಾಗ್ಯ, ಜೀವನ ಧನ್ಯ, ದೊಡ್ಡ ಸನ್ಮಾನ ಅದು. ಹಾಗಿರುವಾಗ ಸಚ್ಚಿದಾನಂದ ಮೂರ್ತಿಯಾದ ಪರಮಾತ್ಮ ತಾನೇ ನಿಂತು ದರ್ಶನ ಕೊಟ್ಟು ಆಪತ್ತುಗಳನ್ನು, ಕಷ್ಟಗಳನ್ನು ಪರಿಹರಿಸಿ ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವುದಕ್ಕೆ ಆಶ್ರಮಗಳಿಗೆ ಅವರ ಎಲ್ಲ ಆ ಶ್ರಮಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಪರಮಾತ್ಮ ಹೋಗ್ತಾನೆ ಅಂದರೆ ಇದಕ್ಕಿಂತ ದೊಡ್ಡ ಪ್ರತಿಪೂಜನ ಇನ್ನೇನು ಬೇಕವರಿಗೆ? ಇದು ದೇವರು ಮಾಡಿದ್ದು. ಬ್ರಾಹ್ಮಣ ಪ್ರತಿಪೂಜಕ, ಇದು ದೇವರು ಮಾಡಿದಂತಹ ದೊಡ್ಡ ಅನುಗ್ರಹ. ಬ್ರಾಹ್ಮಣರು ಎಲ್ಲ ಬ್ರಹ್ಮಜ್ಞಾನವನ್ನು ಪಡೆದ ಋಷಿಮುನಿಗಳು ಮಾತ್ರ ಅಲ್ಲ, ಮನುಷ್ಯರೂ ಸರಿ, ದೇವತೆಗಳೂ ಸರಿ. ದೇವತೆಗಳು, ಋಷಿಗಳು, ಪಿತೃಗಳು, ಮಾನವರು, ಎಲ್ಲ ಸಜ್ಜನರೂ ಕೂಡ ಆ ಪರಮಾತ್ಮನಿಗೂ ಪ್ರತಿಪೂಜಕರಾಗಿದ್ದಾರೆ. ಬ್ರಾಹ್ಮಣರಿಗೆ ಇವನು ಪ್ರತಿಪೂಜಕ ಮಾತ್ರ ಅಲ್ಲ, ಬ್ರಾಹ್ಮಣಾ ಪ್ರತಿಪೂಜಕ ಯಸ್ಯ. ಅವನು ಮಾಡಿದಂತಹ ಅನುಗ್ರಹ, ಅವನು ಮಾಡಿದಂತಹ ಉಪಕಾರಕ್ಕೆ ಎಲ್ಲರೂ ಭಗವಂತನಿಗೆ ಪೂಜೆಯನ್ನು ಮಾಡಲೇಬೇಕು. ಸಜ್ಜನರು ಮಾಡುತ್ತಾರೆ, ಮಾಡುವುದು ಕರ್ತವ್ಯ, ಮಾಡುವುದರಿಂದ ಉದ್ಧಾರ. ಕೆಲವರಿಗೆ ಪ್ರತ್ಯಕ್ಷವಾದ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ, ಅನುಕೂಲತೆಗಳಿಲ್ಲದೆ ಇದ್ದರೂ ಕೂಡ ಶ್ರದ್ಧೆ ಇರುತ್ತದೆ. ಮಾಡುವುದು ಪರಮಾತ್ಮನಿಗೆ ಪ್ರತಿಯಾಗಿ ಪೂಜೆಯನ್ನು ಮಾಡುವುದು, ಉಪಕಾರದ ಸ್ಮರಣೆ ಮಾಡುವುದು, ಕೃತಜ್ಞರಾಗಿರೋದು ಕರ್ತವ್ಯ. ಆದರೆ ಮಾಡಲಿಕ್ಕಾಗೋದಿಲ್ಲ. ಅವರೆಲ್ಲರ ಪ್ರತಿನಿಧಿಗಳಾಗಿ ಸಮಾಜದೊಳಗಿನ ಎಲ್ಲ ವರ್ಗದ ಎಲ್ಲ ಜನರ ಪ್ರತಿನಿಧಿಗಳಾಗಿ ಬ್ರಾಹ್ಮಣರು ಭಗವಂತನ ಪೂಜೆ ಮಾಡ್ತಾರೆ. ಬ್ರಾಹ್ಮಣ ಪ್ರತಿಪೂಜಕಾ ಪ್ರತಿನಿಧಿತಯಾ ಪೂಜಕಾ. ಅರ್ಚಕ ಒಂದು ದೇವಾಲಯದಲ್ಲಿ ಪೂಜೆ ಮಾಡ್ತಾನೆ ಅಂದರೆ ಅರ್ಚಕ ತನಗೋಸ್ಕರ ಮಾತ್ರ ಪೂಜೆ ಮಾಡ್ತಾ ಇರೋದಿಲ್ಲ, ಮಾಡಬಾರದು, ಮಾಡೋದಿಲ್ಲ. ಇಡೀ ದೇಶಕ್ಕೆ, ಎಲ್ಲ ಸಜ್ಜನರಿಗೆ ಕ್ಷೇಮ ಆಗಲಿ ಅಂತ. ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಎಲ್ಲ ಮಾನವರಿಗೂ, ಎಲ್ಲ ಪಶುಗಳಿಗೂ, ಎಲ್ಲ ಪ್ರಾಣಿಗಳಿಗೂ, ಸಕಲ ಜೀವರಾಶಿಗಳಿಗೂ ಕ್ಷೇಮವಾಗಲಿ ಎನ್ನುವ ಸಂಕಲ್ಪದಿಂದ ಆ ಪ್ರಾರ್ಥನೆಯೊಂದಿಗೆ ಭಗವಂತನ ಅರ್ಚನೆ, ಪರಮಾತ್ಮನ ಪೂಜೆ ನಡೀತಾ ಇರುತ್ತೆ. ಹೌದೋ ಅಲ್ವೋ ಹೇಳಿ? ಆ ಸಂಕಲ್ಪ ಇರುತ್ತೋ ಇಲ್ವೋ? ಇಡೀ ದೇಶದಲ್ಲಿ ಸುಭಿಕ್ಷೆಯಾಗಲಿ, ರಾಜರು ಧಾರ್ಮಿಕರಾಗಲಿ, ಧರ್ಮದ ಅಭಿವೃದ್ಧಿಯಾಗಲಿ, ನ್ಯಾಯ ನೀತಿಗಳು ರಾರಾಜಿಸಲಿ, ಅಧರ್ಮ, ಅನ್ಯಾಯ, ಭ್ರಷ್ಟಾಚಾರಗಳ ನಿರ್ಮೂಲನ ಆಗಲಿ. ಈ ಸಂಕಲ್ಪದೊಂದಿಗೆ ಸಮಸ್ತ ಸಮಾಜದ ಸಕಲ ಸಜ್ಜನರ, ದೇಶದ ಎಲ್ಲ ಬಾಂಧವರ, ಮಾನವರ ಮಾತ್ರ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳ ಎಲ್ಲರ ಹಿತಚಿಂತನೆಯೊಂದಿಗೆ ಒಂದು ತುಳಸಿ ದಳವನ್ನು ಭಗವಂತನ ಪಾದಗಳ ಮೇಲೆ ಒಬ್ಬ ಅರ್ಚಕ ಇಡ್ತಾನೆ. ದೇವರ ತಲೆಯ ಮೇಲೆ ಒಂದು ಹನಿ ಗಂಗೋದಕವನ್ನು ಹಾಕ್ತಾನೆ. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳಂತಾರೆ, ಬ್ರಾಹ್ಮಣರು ಸಕಲ ಸಜ್ಜನರ ಹಿತಕ್ಕಾಗಿ ಪ್ರತಿನಿಧಿತಯ ನಿನ್ನ ಪೂಜೆಯನ್ನು ಮಾಡುತ್ತಾರೆ, ಪ್ರತಿಪೂಜಕರಾಗ್ತಾರೆ. ಪ್ರಾತಿನಿಧ್ಯವನ್ನು ವಹಿಸಿ ಇಡೀ ಜಗತ್ತಿನ ಕ್ಷೇಮಕ್ಕಾಗಿ ನಿನ್ನ ಪೂಜೆಯನ್ನು ಮಾಡ್ತಾರೆ. ಇವತ್ತು ಅಯೋಧ್ಯೆಯಲ್ಲಿ ಪೂಜೆ ನಡೀತಾ ಇದೆ ಅಂದರೆ ಅದು ಅಯೋಧ್ಯೆಯಲ್ಲಿ ಪೂಜೆ ಮಾಡುವ ಅರ್ಚಕರಿಗಾಗಿ ಮಾತ್ರ ಅಲ್ಲ. ಮಠಗಳಲ್ಲಿ ಸಂಸ್ಥಾನದ ಪ್ರತಿಮೆಗಳ ಪೂಜೆಯಾಗ್ತಾ ಇದೆ ಅಂದರೆ ಪೂಜೆ ಮಾಡುವ ಯತಿಗಳು ತಮಗೋಸ್ಕರವಾಗಿ ಮಾತ್ರ ಮಾಡಿಕೊಳ್ತಾ ಇರೋದಲ್ಲ. ದೇವಸ್ಥಾನಗಳಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇರೋದು ಅವರಿಗೋಸ್ಕರ ಮಾತ್ರ ಅಲ್ಲ,
ಪ್ರಾತಿನಿಧ್ಯವನ್ನು ವಹಿಸಿ ಪ್ರತಿಪೂಜಕರಾಗಿದ್ದಾರೆ ಎಲ್ಲರೂ. ಬ್ರಹ್ಮಜ್ಞಾನಿಗಳು, ಅರ್ಚಕರು, ಬ್ರಾಹ್ಮಣರು ಪ್ರತಿಯೊಬ್ಬರೂ ಕೂಡ ಅಂತಹ ಪೂಜೆಯನ್ನು ಸ್ವೀಕಾರ ಮಾಡಿ ಸಕಲ ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡುವಂಥವನು ಶ್ರೀರಾಮಚಂದ್ರ ಅನ್ನುವ ಅರ್ಥದಲ್ಲಿ ಬ್ರಾಹ್ಮಣ ಪ್ರತಿಪೂಜಕ ಎಂಬ ಶಬ್ದವನ್ನು, ಭಾರದ ಶಬ್ದವನ್ನು ವಾಲ್ಮೀಕಿ ಮಹರ್ಷಿಗಳು ಬಳಸ್ತಾ ಇದ್ದಾರೆ. ಕೇವಲ ತಾನು ಕುಲದಿಂದ ಬ್ರಾಹ್ಮಣನಾದರೆ ಸಾಲದು, ಗುಣದಿಂದ ಬ್ರಾಹ್ಮಣನಾಗಬೇಕು. ರಾವಣ ಬ್ರಾಹ್ಮಣ, ವಿಶ್ರವಸ್ ಋಷಿಯ ಮಗ. ಅಂತಹ ರಾವಣನನ್ನು ಸಂಹಾರ ಮಾಡಿದ ಶ್ರೀರಾಮಚಂದ್ರ, ಕುಂಭಕರ್ಣನನ್ನು ಸಂಹಾರ ಮಾಡಿದ ಶ್ರೀರಾಮಚಂದ್ರ, ವಿಭೀಷಣನನ್ನು ರಕ್ಷಣೆ ಮಾಡಿದ. ಯಾಕೆ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಿದ? ಕುಲ ನೋಡಲಿಲ್ಲ, ಅವನ ಗುಣ ನೋಡಿದ. ದುರ್ಗುಣ ಇತ್ತು, ಗುಣವಂತನಾಗಿರಲಿಲ್ಲ ಅನ್ನುವುದಕ್ಕಾಗಿ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ. ಅಲ್ಲ, ಮತ್ತು ಬ್ರಾಹ್ಮಣ ಪ್ರತಿಪೂಜಕ ಅಂತ ಹೇಳ್ತೀರಲ್ವೋ? ತಂದೆಯಾದ ವಿಶ್ರವಸ್, ತಾತನಾದ ಪುಲಸ್ತ್ಯ, ಈ ಎಲ್ಲ ಬ್ರಾಹ್ಮಣರಿಗೆ ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡುವ ರೀತಿಯಲ್ಲಿ ಪ್ರತಿಪೂಜೆಯನ್ನು ಮಾಡಿದ. ಏನು ಮಾಡಿದ? ಅವನ ಕುಲದಲ್ಲಿ ಕುಲಾಧಮ, ದುರ್ಗುಣವುಳ್ಳ ವ್ಯಕ್ತಿ, ಕುಲಕ್ಕೆ ಕಲಂಕವನ್ನು ತರುವಂಥ ವ್ಯಕ್ತಿ ಹುಟ್ಟಿ ಇಡೀ ಕುಲವನ್ನೇ ಅಪಕೀರ್ತಿಯ ಅಗ್ನಿಯಲ್ಲಿ ಹಾಕಿ ಸುಡುವ ಸ್ಥಿತಿಯಲ್ಲಿದ್ದಾಗ ಇಂತಹ ಒಬ್ಬ ದುರ್ಗುಣ ದೋಷದ ಸಾಕಾರ ಮೂರ್ತಿಯಾಗಿರುವಂತಹ ರಾವಣನನ್ನು ಸಂಹಾರ ಮಾಡುವ ಮೂಲಕ ಅವನ ಕುಲವನ್ನು ಶುದ್ಧ ಮಾಡಿ ಬ್ರಾಹ್ಮಣ ಪ್ರತಿಪೂಜಕ, ಆ ವಿಶ್ರವಸ್ಪುಲಸ್ತರ ತಲೆ ಹಗರಾಗುವಂತೆ ಮಾಡಿದ. ಇಂತಹ ಕುಲಕ್ಕೆ ಕಲಂಕ ತರುವ ಕಂಟಕನಾದ ವ್ಯಕ್ತಿಯಿಂದ, ಅವನು ಮಾಡಿದ ಪಾಪಗಳಿಂದ ನಾವೆಲ್ಲ ಪರಿತಪಿಸಬೇಕಾಗಿದೆ ಎಲ್ಲ ಅನ್ನುವಂತಹ ತಾಪದೊಳಗಿದ್ದ ಅವರಿಗೆ ಅವರ ಸಂತತಿಯಲ್ಲಿಯೇ ಬಂದಂತಹ ದುಷ್ಟನಾದ ರಾವಣನನ್ನು, ಒಳಗೆ ಸುಜೀವ ಇದ್ದಾನೆ ಜಯ, ಅವನಿಗೆ ಅವನ ಸಾಧನೆಗೆ ತಕ್ಕಂತೆ ಪ್ರತಿಪೂಜೆಯನ್ನು ಮಾಡಿದ್ದಾನೆ. ಅವನಿಗೆ ಒಂದು ರಾಕ್ಷಸ ಜನ್ಮ ಹೋದರೆ ಸಾಕಾಗಿತ್ತು ಒಳಗಿದ್ದ ಜಯನಿಗೆ. ಯಾಕೆ ಅಂದರೆ ಸನಕಾದಿಗಳ ಶಾಪ ಇದೆ, 3 ಬಾರಿ ನಾವು ಹುಟ್ಟಿ ಬರಬೇಕಾಗಿದೆ, ಆಮೇಲೆ ನಮ್ಮ ಲೋಕಕ್ಕೆ ಹೋಗಬೇಕು ವೈಕುಂಠಕ್ಕೆ. ಒಂದು ಜನ್ಮ ಹೋದರೆ ಸಾಕು ಅಂತ ಅವನು ಕಾಯ್ತಾ ಇದ್ದಾನೆ, ಒಳಗಿದ್ದ ಜಯ ಸುಜೀವ. ಅದಕ್ಕೆ ತಕ್ಕಂತೆ ಅವನಿಗೆ ಪೂಜೆ, ಬೇಗ ಆ ಜನ್ಮದಿಂದ ಮೋಚನೆ. ರಾವಣನನ್ನು ಕೊಲ್ಲೋದರಿಂದಲೇ ರಾವಣನಿಗೆ ದೊಡ್ಡ ಅನುಗ್ರಹ ಮಾಡಿದ. ಬಹಳ ದೊಡ್ಡ ರೋಗದಿಂದ ಬಳಲುವ ಒಬ್ಬ ವ್ಯಕ್ತಿ ಈ ದೇಹ ಹೋದರೆ ಸಾಕು ಅಂತ ಕಾಯ್ತಿರ್ತಾನೆ. ಅವನಿಗೆ ಆ ದೇಹವನ್ನು ಕಳಚಿ ಮೋಚನೆ ಮಾಡೋದೇ ಒಂದು ದೊಡ್ಡದಾದ ಅನುಗ್ರಹ. ಹಾಗೆ ಈ ರಾವಣನಿಗೆ, ಅರ್ಥಾತ್ ಜಯನಿಗೆ, ಈ ರಾವಣನೆಂಬ ಅಸುರನ ಜೊತೆಗೆ ಆ ಶರೀರದಲ್ಲಿದ್ದು ಅನೇಕ ದುಷ್ಟ ಕಾರ್ಯಗಳನ್ನು ಮಾಡ್ತಾ ದೇವತೆಗಳ, ಋಷಿಗಳ, ಮುನಿಗಳ ದ್ರೋಹವನ್ನು ಮಾಡುವಂತಹ ಏನೊಂದು ಪರಿಸ್ಥಿತಿ ಇದೆ, ಇದೇ ಒಂದು ದೊಡ್ಡ ಘೋರವಾದ ನರಕ ಇದ್ದಂತೆ ಇತ್ತು. ಹಾಗಾಗಿ ಆ ಅವಸ್ಥೆಯಿಂದ ಅವನನ್ನು ಮೋಚನೆ ಮಾಡಿದನಲ್ಲ ಶ್ರೀರಾಮಚಂದ್ರ. ರಾವಣನ ಸಂಹಾರ ಮಾಡಿದ್ದು ಕೂಡ ಬ್ರಾಹ್ಮಣ ಪ್ರತಿಪೂಜಕ. ಅದೇ ದೇಹದೊಳಗಿದ್ದ ಜಯನಿಗೆ ಅದು ಪೂಜೆ, ಅವರಪ್ಪ ವಿಶ್ರವಸ್ತಿಗೆ ಅದು ಪೂಜೆ, ಅವರ ತಾತನಿಗೆ ಪುಲಸ್ತನಿಗೆ ಅದು ಪೂಜೆ, ಅವರ ಮುತ್ತಾತನಿಗೆ ಬ್ರಹ್ಮದೇವರಿಗೂ ಅದು ಪೂಜೆ. ಪೂಜೆ ಇದೆಲ್ಲ ಶಬ್ದಕ್ಕರ್ಥ ಅನುಗ್ರಹ. ಬ್ರಾಹ್ಮಣ ಪ್ರತಿಪೂಜಕ. ನಾನಾ ರೀತಿಯಿಂದ ಪರಮಾತ್ಮ ಅವರಿಗೆ ಬರುವ ಸಾಧನೆಗಳಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವ ಮೂಲಕವಾಗಿ ಋಷಿಮುನಿಗಳಿಗೆ ಪೂಜೆಯನ್ನು ಮಾಡಿದ. ಕುಲಕ್ಕೆ ಕಲಂಕ ತರುವಂಥವರಾಗಿದ್ದರೆ ಅವರನ್ನು ದೂರ ಮಾಡುವ ಮೂಲಕವಾಗಿಯೂ ಅವರ ಕುಲಕ್ಕೇನೆ ಅಲಂಕಾರ ಮಾಡುವ ರೀತಿಯಲ್ಲಿ ಪರಮಾತ್ಮ ಅವರಿಗೆ ಪೂಜೆಯನ್ನು ಮಾಡಿದ.
ಈ ಅರ್ಥದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬಹಳ ಗಂಭೀರವಾಗಿ ಸಾನುಕ್ರೋಶ ಜಿತಕ್ರೋಧ ಬ್ರಾಹ್ಮಣ ಪ್ರತಿಪೂಜಕ ಎಂಬುದಾಗಿ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಬ್ರಾಹ್ಮಣರ ಪ್ರತಿಪೂಜಕನಾಗಬೇಕು ಅಂದರೆ ಹೇಗೆ ಆ ಪ್ರತಿ ಶಬ್ದ ನೋಡಿ, ರಾಮಾಯಣದ ಪ್ರತಿ ಇದ್ದರೆ ಬಟ್ಟಿಟ್ಟು ನೋಡಿ, ಪ್ರತಿಪೂಜಕ. ಏನು ಪ್ರತಿಪೂಜಕ? ಪ್ರತಿಕೂಲಾಚರಣೆ ಸತ್ಯಪಿ ಪೂಜಕ ಅಂತ. ಯಾರು ಜ್ಞಾನಿಗಳಿರ್ತಾರೆ, ತಪಸ್ವಿಗಳಿರ್ತಾರೆ, ಅವರು ನೀನೇ ಇಂದ್ರ ಚಂದ್ರ ಅಂತ ನಮ್ಮನ್ನು ಸ್ತೋತ್ರ ಮಾಡಿದರೆ ಅವರಿಗೆ ಚೆನ್ನಾಗಿ ಗೌರವ ಮಾಡೋದು. ಅವರೇನಾದರೂ ಒಂಚೂರು ಕಣ್ಣು ಕೆಂಪು ಮಾಡಿ ಬೈದರು ಅಂದರೆ ಮುಗಿದು ಹೋಯ್ತು. ಏನು ಹಿಂದೆ ಮುಂದೆ ನೋಡದೆ ತಿರುಗಿ ಬೈಯೋದಕ್ಕೆ ಸಿದ್ಧ, ಪ್ರತೀಕಾರ ಮಾಡೋದಕ್ಕೆ ಸಿದ್ಧ, ಜಗಳಾಡೋದಕ್ಕೆ ಸಿದ್ಧ, ಅಪಪ್ರಚಾರ ಮಾಡೋದಕ್ಕೆ ಸಿದ್ಧ. ಅಲ್ಲ, ನಿನ್ನೆ ದಿವಸನೇ ಕೇಳಿದ್ದೀರಿ, ಏ ಬ್ರಾಹ್ಮಣ ಅನ್ಮೈಧಿಯ ಕ್ಷಿಪತೋರ್ಚಯಂತಿ ತುಷ್ಯಧೃದ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಹ. ನಾವು ಮಾಡಿದ ತಪ್ಪಿಗಾಗಿ ಹಿರಿಯರು, ದೊಡ್ಡವರು, ಜ್ಞಾನಿಗಳು ನಮ್ಮನ್ನು ಬೈದಾಗ ಅತ್ಯಂತ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ, ತಪ್ಪಿದಾಗ ನನ್ನನ್ನು ತಿದ್ದಿ ಸರಿಯಾದ ದಾರಿಗೆ ತಂದಿದ್ದೀರಲ್ಲ, ದೊಡ್ಡ ಉಪಕಾರ ಆಯಿತು ಅಂತ ಅವರಿಗೆ ಪೂಜೆಯನ್ನು ಮಾಡಬೇಕೇ ಹೊರತು ನನ್ನನ್ನು ಬೈದ್ರಿ, ನಾನು ಮಾಡೋ ಕೆಲಸಕ್ಕೆ ಬೇಡ ಅಂದ್ರಿ, ಅಡ್ಡಿ ಆದ್ರಿ ಅಂತ ಅವರ ಜೊತೆಗೆ ಜಗಳ ಆಡೋದಲ್ಲ. ತಾನು ತಪ್ಪು ಮಾಡಿದಾಗ ತನಗೆ ಅವರು ಪ್ರತಿಯಾಗಿದ್ದರು, ಪ್ರತಿಕೂಲಾಚರಣೆಯನ್ನು ಮಾಡಿದರು, ಪ್ರತಿಯಾಗಿ ನಿಂತಿದ್ದರು, ಎದುರು ಪಕ್ಷದೊಳಗಿದ್ದರೂ ಅವರ ಪೂಜೆಯನ್ನು ಮಾಡುವಂತಹ ತತ್ವಜ್ಞಾನಿಗಳ, ಉಪಕಾರಕರ, ಉಪದೇಶಕರ, ಮಾರ್ಗದರ್ಶಕರ ಪೂಜೆಯನ್ನು ಮಾಡುವಂತಹ ಏನೊಂದು ವ್ಯಕ್ತಿತ್ವ ಇದೆ, ಇದು ಮನುಷ್ಯನ ಉದ್ಧಾರಕ್ಕೆ ಕಾರಣ ಅನ್ನುವುದನ್ನು ತೋರಿಸಿಕೊಟ್ಟವ ಶ್ರೀರಾಮಚಂದ್ರ. ಬ್ರಾಹ್ಮಣ ಪ್ರತಿಪೂಜಕ. ಇದು ನಮ್ಮಲ್ಲಿರಬೇಕು. ನಮ್ಮನ್ನು ಹೊಗಳುವಾಗ, ನಮ್ಮನ್ನೇ ಬಹಳ ಕೇಳಿದ್ದೆಲ್ಲ ಕೊಟ್ಟು ಪ್ರೀತಿಯಿಂದ ಜೊತೆಗಿದ್ದಾಗ ಪೂಜೆ ಮಾಡೋದು ದೊಡ್ಡದಲ್ಲ. ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ, 4 ಜನರ ಎದುರಿಗೆ ಮರ್ಯಾದೆ ಹೋದರೂ ಅಡ್ಡಿ ಇಲ್ಲ, ನನ್ನ ಸಾಧನೆ ಹಾಳಾಗಬಾರದು, ನನ್ನ ಆರೋಗ್ಯ ಹಾಳಾಗಬಾರದು, ನನ್ನ ಅಧ್ಯಾತ್ಮ ಸಾಧನೆ ಕುಂಠಿತವಾಗಬಾರದು ಅನ್ನುವುದಕ್ಕೋಸ್ಕರ ಕಳಕಳಿಯಿಂದ ಯಾರು ಶಾಸನ ಮಾಡ್ತಾರೆ, ಬೈತಾರೆ, ಹೊಡಿತಾರೆ, ದಾರಿಗೆ ತರ್ತಾರೆ, ಅಂಥವರನ್ನೂ ಗೌರವಿಸುವ, ಪೂಜಿಸುವಂತಹ ವ್ಯಕ್ತಿತ್ವ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ವಿಕಸಿತವಾಗುವುದಕ್ಕೆ ಸಾಧ್ಯ. ಇವತ್ತು ಯಾವ ಯುವಕರಿಗೂ ಯುವತಿಯರಿಗೂ ಮದುವೆಯ ಮೊದಲೂ ಸರಿ, ಮದುವೆಯಾದ ಮೇಲೆಯೂ ಸರಿ, ಅತ್ತೆ ಮಾವಂದಿರು, ತಂದೆ ತಾಯಿಗಳು ಬೈಯೋ ಹಾಗಿಲ್ಲ, ಹೊಡೆಯೋ ಹಾಗಂತೂ ಇಲ್ಲವೇ ಇಲ್ಲ. ಅಲ್ಲ, ಪ್ರತಿಪೂಜಕ, ಪ್ರತಿಕೂಲಾಚರಣೆ ಸತ್ಯಪಿ. ಅವರು ಬೈಯೋರು ನಮಗೆ ಬೇಕು ಅಂತ ಬಯಸಿ ಬಯಸ್ಕೊಳ್ಬೇಕು. ಬೈರಿ ಅಂತ ಹೇಳಿ ಕೇಳಿ ಬಯಸ್ಕೊಳ್ಬೇಕು. ತಪ್ಪಿದಾಗ ತಿದ್ದಿ ಅಂತ ಕೇಳಿಕೊಳ್ಳಬೇಕು. ಇಹ ಹಿ ರಚಯನ್ ಸಾಧ್ವೀಂ ಶಿಷ್ಯ ಕ್ರಿಯಾಂ ನ ನಿವಾರ್ಯತೆ ತ್ಯಜತಿ ತು ಯದಾ ಮಾರ್ಗಂ ಮೋಹಾತ್ ತದಾ ಗುರುರಂಕುಶಃ. ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹನೆ ದೊಡ್ಡವರಿಂದ ಬೇಕು ಅಂತ ಬಯಸ್ತೇವೆ, ತಪ್ಪು ಮಾಡಿದಾಗ ತಿದ್ದಬೇಕು, ಬೈಯಬೇಕು, ಹೊಡೆಯಬೇಕು ಅಂತೂ ಬಯಸಬೇಕು. ಎಷ್ಟು ಚೆನ್ನಾಗಿ ನಮಗೆ ಶಿಕ್ಷೆ ಕೊಡ್ತಾರೆ, ಅಷ್ಟು ಚೆನ್ನಾಗಿ ನಾವು ಒಳ್ಳೆಯ ದಾರಿಯಲ್ಲಿರ್ತೇವೆ. ರೋಗ, ಔಷಧಿ, ವೈದ್ಯರು ಹಾಗೂ ಧರ್ಮ ಇವೆಲ್ಲ ಒಂದೇ ರೀತಿ ಹೋಗುವಂಥದ್ದು. ಆದಷ್ಟು ನನಗೆ ರೋಗ ಆದರೆ ನನಗೇನು ಹೇಳಬೇಡಿ, ಸೂಚನೆನೇ ಕೊಡಬೇಡಿ ಅಂತಾರ ಯಾರಾದರೂ ವೈದ್ಯರಿಗೆ. ಹಾಗೆ ಹೇಳಿದರೆ ಅವನು ಬುದ್ಧಿವಂತನ, ಅವನು ಬದುಕ್ತಾನ. ಸರಳವಾಗಿ ತಿಳಿದುಕೊಳ್ಳೋಣ. ನನಗೆ ಏನೇ ಸಣ್ಣ ತೊಂದರೆ ಇದ್ದರೂ ಕೂಡಲೇ ತಿಳಿಸಿ
ಅದಕ್ಕೇನು ಉಪಚಾರ ಮಾಡಬೇಕೋ ಮಾಡ್ತೇನೆ, ಏನು ಔಷಧಿ ತಗೊಳ್ಬೇಕೋ ತಗೊಳ್ತೇನೆ, ಏನು ಡಯಟ್ ಬೇಕು ಅಂದರೂ ಮಾಡ್ತೇನೆ ಅನ್ನುವವನು ಬುದ್ಧಿವಂತನೋ? ನನಗೆ ಎಂಥ ರೋಗ ಬಂದಿದ್ರೂ ಹೇಳಲೇಬೇಡಿ ಅನ್ನುವವನು ಬುದ್ಧಿವಂತನು. ಬೈಯೋದು ಅಂದರೆ ಬೇರೆ ಏನಲ್ಲ, ನಮ್ಮ ಮಾನಸಿಕವಾದ, ನಮ್ಮ ನಡತೆಯ, ನಮ್ಮ ನುಡಿಯ ದೋಷಗಳನ್ನು, ರೋಗಗಳನ್ನು ಎತ್ತಿ ಹೇಳೋದೇ ಬೈಯೋದು ಅಂತ, ಬೇರೆ ಏನಲ್ಲ. ಆ ತರಹ ಬೈಯೋದರಿಂದ ನಮ್ಮ ನಡೆ ನುಡಿಗಳಲ್ಲಿರುವ ದೋಷಗಳು ದೂರ ಆಗ್ತವೆ. ರೋಗಗಳು ಹೇಗೆ ಔಷಧಿಗಳಿಂದ ದೂರ ಆಗುತ್ತೋ, ದೊಡ್ಡವರು ಮಾಡುವ ಉಪದೇಶದಿಂದ, ನಿಂದೆಯಿಂದ, ಭರ್ತ್ಸನೆಯಿಂದ, ತಾಡನದಿಂದ ಆ ದೋಷಗಳೆಲ್ಲ ದೂರ ಆಗ್ತವೆ. ಆ ದೃಷ್ಟಿಯಲ್ಲಿ ತಾಡನ ಅಂದರೆ ಕೈಯಿಂದಲೇ ಹೊಡೆಯಬೇಕು ಅಂತಲ್ಲ, ವಿವೇಕಿಗಳಿಗೆ ಒಂದು ಮಾತು ಹೇಳಿದರೆ ಸಾಕು, ತಿಳುವಳಿಕೆ ಬರುತ್ತದೆ. ಆ ರೀತಿ ಹೇಳುವ, ತಿದ್ದುವ ವ್ಯಕ್ತಿಗಳನ್ನು ಬಯಸಬೇಕು, ಸ್ವಾಗತಿಸಬೇಕು, ಪ್ರತಿಪೂಜಿಸಬೇಕು. ಅವರು ಪ್ರತಿಯಾಗಿ ಹೇಳ್ತಾರೆ ಅಂತ ನಾವು ಪ್ರತಿ ಮಾಡಲಿಕ್ಕೆ ಹೋಗಬಾರದು. ನಾವು ಮಾತ್ರ ಅನೂನೇ ಇರಬೇಕು. ಅವರು ಪ್ರತಿಯಾದರೂ ನಾವು ಅನು, ಅವರು ಪ್ರತಿಕೂಲ ಆದರೂ ನಾವು ಅನುಕೂಲರಾಗಿರಬೇಕು. ಆ ರೀತಿ ಇದ್ದರೆ ಪರಮಾತ್ಮ ನಮ್ಮ ಬಗ್ಗೆ ಚೆನ್ನಾಗಿ ಸೇವೆ ಮಾಡಿದ್ದೀಯಪ್ಪ, ಪರವಾಗಿಲ್ಲ ಅಂತ ಒಳ್ಳೆಯ ಮಾತು ಹೇಳ್ತಾನೆ. ಸಾನುಕ್ರೋಶ, ಅವರು ಪ್ರತಿಯಾದಾಗಲೂ ನಾವು ಅನು ಆದರೆ ನಮ್ಮ ಬಗ್ಗೆ ಒಳ್ಳೆಯ ಕ್ರೋಶವನ್ನು, ಪ್ರೀತಿಯ ಮಾತನ್ನು ದೇವರು ಆಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ಸಾನುಕ್ರೋಶ ಜಿತಕ್ರೋಧ ಬ್ರಾಹ್ಮಣ ಪ್ರತಿಪೂಜಕ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಆ ಆದರ್ಶಗಳನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡೋಣ. ಜ್ಞಾನಿಗಳನ್ನು ಅರ್ಚಿಸೋಣ, ಮೆಚ್ಚಿಸೋಣ. ಅವರ ಅನುಗ್ರಹದಿಂದ ನಮ್ಮ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ತಿಳಿತಾ ರಾಮನಾಮದ ಸ್ಮರಣವನ್ನು ಮಾಡೋಣ. ಏಕಾದಶಿಯ ಉಪವಾಸವನ್ನು ಮಾತ್ರ ತಪ್ಪದೆ ಎಲ್ಲ ಭಗವದ್ಭಕ್ತರು, 8 ವರ್ಷದ ಮೇಲಿನವರು, ಶಕ್ತಿ ಇದ್ದರೆ 8 ವರ್ಷದ ಕೆಳಗಿನವರು ಕೂಡ, 80 ವರ್ಷದವರೆಗೆ ಇದ್ದವರು, ಶಕ್ತಿ ಇದ್ದರೆ 80 ವರ್ಷ ಆದವರೂ ಕೂಡ ಉಪವಾಸವನ್ನು ಈ ಬಾರಿ ಮಾತ್ರ ಅಲ್ಲ, ಪ್ರತಿ ಏಕಾದಶಿಯನ್ನು ಶ್ರದ್ಧೆಯಿಂದ ಉಪವಾಸ ಮಾಡಿ ದೇವರು ಕೊಟ್ಟ ಆಹಾರವನ್ನು ಒಂದು ದಿನ ದೇವರಿಗಾಗಿ ಸಮರ್ಪಿಸುವ ಮೂಲಕ, ದೇವರಿಗಾಗಿ ತ್ಯಾಗವನ್ನು ಮಾಡುವ ಮೂಲಕ ದೇವರಿಗೆ ಕೃತಜ್ಞತೆಯನ್ನೂ ಅರ್ಪಿಸಿ, ರೋಗಗಳ ಮನೆಯಾದ ಈ ದೇಹಕ್ಕೆ ಉತ್ತಮವಾದ ಆರೋಗ್ಯವನ್ನೂ ಪಡೆದುಕೊಳ್ಳುವುದಕ್ಕೆ, ಪಾಪದ ತವರೂರು ಅಂತನಿಸಿಕೊಂಡ ಮನಸ್ಸಿನೊಳಗಿನ ಎಲ್ಲ ಪಾಪಗಳನ್ನು, ದೋಷಗಳನ್ನು ಪರಿಹರಿಸಿಕೊಂಡು ಪುಣ್ಯಕ್ಕಾಗಿ ಹಪಾಪಿತನದಿಂದ ಕಾಯುವ ಮನಸ್ಸಿಗೆ ಪುಣ್ಯಗಳ ರಾಶಿಯನ್ನೇ ಸುರಿಯುವುದಕ್ಕಾಗಿ ಈ ಒಂದು ಪುಟ್ಟ ವ್ರತ, ಏಕಾದಶಿಯ ಉಪವಾಸ, ಅದನ್ನು ಶ್ರದ್ಧೆಯಿಂದ ಮಾಡುವ ಸಂಕಲ್ಪ ಮಾಡಿ ಅದಕ್ಕೆ ಪೂರ್ಣ ಶಕ್ತಿಯನ್ನು ಶ್ರೀರಾಮಚಂದ್ರ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ರಾಮ ರಾಮ